ಅಂದ್ರೆ ಕಾಯುವಿಕೆ. ಏನು ಕಾಯುವಂಥದ್ದು? ವೇಟಿಂಗ್. ಕಾಯುವಂಥದ್ದು ಅದರ ಅರ್ಥ ಹೇಳುತ್ತೆ. ಕಾಯುವಂಥದ್ದು ಅಂದ್ರೆ ಏನು? ತಾಳ್ಮೆಯಿಂದ, ಸಹನೆಯಿಂದ, ಒಂದು ವಿಷಯಕ್ಕೋಸ್ಕರವಾಗಿ, ಒಂದು ವಸ್ತುಗೋಸ್ಕರವಾಗಿ, ಒಂದು ಒಳ್ಳೆ ಶುಭ ಕಾರ್ಯಕ್ಕೋಸ್ಕರವಾಗಿ ನಾವೇನ್ ಮಾಡಬೇಕಾಗಿದೆ? ಸಹನೆಯಿಂದ, ತಾಳ್ಮೆಯಿಂದ ಕಾಯಬೇಕಾಗಿದೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡಿದ್ವಿ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ಶಿಲುಬೆಯ ಮೇಲೆ ಆತನು ಹೇಳಿದಂತ 7 ಮಾತುಗಳು ಎಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂಥ ಈ ಮುತ್ತಿನಂತ ಮಾತುಗಳಾಗಿದ್ವು. ಅದೇ ರೀತಿಯಾಗಿ ಯೇಸು ಸ್ವಾಮಿ ಪುನರುತ್ಥಾನನಾಗಿ ಎದ್ದು ಬಂದಿರತಕ್ಕಂಥ ಸಮಯದಲ್ಲಿ ಹೇಳಿರುವಂತ 7 ಮಾತುಗಳು ಕೂಡ ಅಷ್ಟೇ ಪ್ರಾಮುಖ್ಯತೆ ಉಳ್ಳಂತದ್ದು. ಪ್ರಿಯರೇ, ಹಲ್ಲೆಲೂಯಾ. ಯೇಸು ಸ್ವಾಮಿ 40ನೆಯ ದಿನದಲ್ಲಿ ಶಿಷ್ಯರನ್ನ ಕರೆಸ್ತಾ ಇದ್ದಾನೆ. ಓಲಿವ ಎನ್ನುವಂತ ಬೆಟ್ಟದ ಮೇಲೆ ಏರಿ ಆತನು ತಾನು ತಂದೆಯ ಬಳಿಗೆ ಹೋಗುವಂತ ಕಾಲ ಬಂದಿರುವಂತ ಸಂದರ್ಭದಲ್ಲಿ, ಆತನು ತಾನು ಎಲ್ಲಿಂದ ಬಂದಿದ್ದಾನೋ ಅಲ್ಲಿಗೆ ಹೋಗುವಂತ ಸಮಯ ಬಂದಿರುವಾಗ ಆತನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಮಹಾದಾದ ಒಂದು ಆಜ್ಞೆಯನ್ನ ಕೊಡ್ತಾ ಇದ್ದಾನೆ. ಆ ಆಜ್ಞೆ ಏನಂದ್ರೆ, ನೀವು ಕಾಯುವವರಾಗಬೇಕು. ನೀವು ಕಾಯುವವರಾಗಬೇಕು. ಕೆಲವೊಂದುಗಳನ್ನು ನಾವು ಪಡೆದುಕೊಳ್ಬೇಕಾದ್ರೆ ನಮಗೆ ಸಮಯಕ್ಕೆ ಸರಿಯಾಗಿ ಕೆಲವುಗಳು ನಮಗೆ ಒದಗಿಸಲ್ಪಡಲಾರದೆ ಇರಬಹುದು. ಆದರೆ ನಾವು ಕಾಯುವಾಗ ಸಹನೆಯಿಂದ, ತಾಳ್ಮೆಯಿಂದ ನಾವು ತಾಳಿಕೊಂಡು ಅವುಗಳಿಗೋಸ್ಕರವಾಗಿ ಎದುರು ನೋಡುವಾಗ ದೇವರು ಖಂಡಿತವಾಗಿ ನಮಗೇನ್ ಮಾಡ್ತಾನೆ? ಅನುಗ್ರಹ ಮಾಡುವವನಾಗಿದ್ದಾನೆ. ಪ್ರಿಯರೇ, ಕಾಯುವಂಥದ್ದು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮನುಷ್ಯರಿಗೆ ಕಾಯುವಂತ ಸ್ಥಿತಿನೇ ಇಲ್ಲ. ಯಾವ್ದು ಹಿಂಗ ಆದ ತಕ್ಷಣ ಹಂಗೆ ಬರ್ಬೇಕು. ಅದ್ರ ಸಲುವಾಗಿ ಈ ಓಸಿ ಇಸ್ಪೆಟ್ಗಳು ಎನ್ನುವಂಥವುಗಳು ಏನಾಗ್ಯಾವ? ಬಂದಾವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲವೂ ಹಿಂಗ ದುಡ್ಡು ಹಾಕಿದ ಮೇಲೆ ಹಂಗೆ ನಮಗೆ ಹಣ ಪುನಃ ಬಂದಿರಬೇಕು. ಕಾಯುವಂತ ಸ್ಥಿತಿ ಇಲ್ಲ ಇವತ್ತಿನ ದಿನ ಮನುಷ್ಯನಲ್ಲಿ. ಕಟ್ಟ ಕಡೆಯ ಒಂದು ದಿನಮಾನಗಳಲ್ಲಿ ಮನುಷ್ಯನಿಗೆ ಸಹನೆ ಎನ್ನುವಂಥದ್ದು, ತಾಳ್ಮೆ ಎನ್ನುವಂಥದ್ದು, ಭಯ ಎನ್ನುವಂಥದ್ದು, ಭಕ್ತಿ ಎನ್ನುವಂಥದ್ದು, ನಿಜವಾದ ದೇವರನ್ನ ಆರಾಧನೆ ಮಾಡುವಂತ ಸ್ಥಿತಿ ಇರಲಾರದ ಹಾಗೆ, ಕಾಯಲಾರದ ಹಾಗೆ ಮನುಷ್ಯನು ಏನಾಗ್ತಾ ಇದ್ದಾನೆ? ಕೊರತೆಯುಳ್ಳವನಾಗಿ ಜೀವಿಸ್ತಾ ಇದ್ದಾನೆ. 21ನೇ ಜ್ಞಾನೋಕ್ತಿಗಳು ಹೇಳುತ್ತೆ ವಾಕ್ಯ ಏನಂದ್ರೆ, ಕಾಯುವವನಿಗೆ ಕೊರತೆ, ಆತುರ ಪಡುವವನಿಗೆ ಕೊರತೆ ಎನ್ನುವಂಥದ್ದು ಇರುತ್ತೆ. ಒಂದ್ಸಾರಿ ಹೋದ್ರೆ 21ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ 4-5 ವಚನಗಳಲ್ಲಿ ಇರುತ್ತೆ ನೋಡ್ರಿ ಆ ವಾಕ್ಯ. 5ನೇ ವಚನ ಹೋದ್ರಿ. ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ. ಆತುರ ಪಡುವವರಿಗೆಲ್ಲ ಕೊರತೆಯೇ ಇರುತ್ತೆ. ಆತುರ ಎಲ್ಲದಕ್ಕೂ ಆತುರ. ಈಗ ಆಗ್ಬೇಕಂದ್ರೆ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಏನಿರಲ್ಲ? ಸಮಾಧಾನ ಇರಲ್ಲ. ಹಲ್ಲೆಲೂಯಾ. ಅವರಿಗೆ ಸಮಾಧಾನ ಇರಲಾರದ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾರೆ? ಅವರು ಹೋಗ್ಬಿಡ್ತಾರೆ. ಪ್ರಿಯರೇ, ಆದ್ರೆ ನನ್ನ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಆತನು ಈ ಲೋಕವನ್ನ ಬಿಟ್ಟು ತಾನು ಬಂದಿರುವ ಪರಲೋಕಕ್ಕೆ ಹೋಗುವಂತ ಒಂದು ಸುಸಂದರ್ಭದಲ್ಲಿ ನೀವು ಕಾಯುವವರಾಗಬೇಕು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಚನ ನಮ್ಗೆ ಈ ರೀತಿಯಾಗಿ ತಿಳಿಸುತ್ತೆ. ಏನಂತ ಹೇಳಂದ್ರೆ, ಓದಿಕೊಳ್ಳೋಣ. 1ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 5ನೇ ವಚನ ಓದ್ರಿ ಒಂದ್ಸಾರಿ ಬೇಗ. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ, ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ನೀವು ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ ನಾವು? ಯೆರೂಸಲೇಮನ್ನ ಬಿಟ್ಟು ಹೋಗದೆ ಯೆರೂಸಲೇಮಿನಲ್ಲಿ ನಾವು ಕಾದು ಕುಳಿತುಕೊಳ್ಬೇಕು. ಸಹನೆಯುಳ್ಳವರಾಗಿ ನಾವು ಇರಬೇಕು. ಯೆರೂಸಲೇಮು ಅಂದ್ರೆ ಏನರ್ಥ? ಸಮಾಧಾನದ ನಗರ. ಯೆರೂಸಲೇಮು ಎನ್ನುವಂತ ಪದ ಯಾವ ರೀತಿಯಾಗಿ ಬಂತು ಅಂದ್ರೆ, ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಹೇಳ್ತಾ ಇದ್ದಾನೆ, ಅಬ್ರಹಾಮನೇ, ನಿನಗೆ 100 ವರ್ಷದಲ್ಲಿ ಹುಟ್ಟಿದಂತ ಮಗನನ್ನ, 22ನೇ ಆದಿಕಾಂಡ ಪುಸ್ತಕದಲ್ಲಿ ಇರುತ್ತೆ, ಮೋರಿಬಾ ಎನ್ನುವಂತ ಬೆಟ್ಟಕ್ಕೆ ಹೋಗು, ನೀನು ನನಗೋಸ್ಕರವಾಗಿ ಆ ಕುಮಾರನನ್ನ ಬಲಿ ಕೊಡಬೇಕು, ನನಗೋಸ್ಕರವಾಗಿ ಆ ಕುಮಾರನನ್ನ ಯಜ್ಞ ಮಾಡ್ಬೇಕಂತ ಹೇಳಿದಾಗ ಮೋರಿಬಾ ಬೆಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಅದ್ಭುತವಾಗಿ ದೇವರು ಏನ್ ಮಾಡಿದ? ಅಬ್ರಹಾಮನಿಗೆ ತನ್ನ ಕುಮಾರನ ಬದಲಿಗೆ ಒಂದು ಟಗರನ್ನ ದೇವರು ಏನ್ ಮಾಡಿದ? ಪ್ರಿಯರೇ, ಒದಗಿಸಿಕೊಟ್ಟ. ಹಲ್ಲೆಲೂಯಾ. ಅದರ ಸಲುವಾಗಿ ಆ ಬೆಟ್ಟದಲ್ಲಿ ಅಬ್ರಹಾಮನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಏನಂತೇಳಿ? ದೇವರು ಒದಗಿಸುವವನು, ಯೆಹೋವ ಈರೇ. ಹಲ್ಲೆಲೂಯಾ. ಯೆಹೋವನು ಏನಾಗಿದ್ದಾನೆ?
ಒದಗಿಸಿಕೊಡುವವನಾಗಿದ್ದಾನೆ. ಶ್ರಮೆಗಳಲ್ಲಿ, ಸಂಕಟದಲ್ಲಿ, ಕೊರತೆಯುಳ್ಳವರಾಗಿರುವಂತಹ ಒಂದು ಸಂದರ್ಭದಲ್ಲಿ ನಾವು ಆತನ ವಾಗ್ದಾನಕ್ಕೆ ವಿಧೇಯರಾದಾಗ ದೇವರು ನಮಗೆ ಏನ್ ಮಾಡ್ತಾನಂತೆ? ಒದಗಿಸಿ ಕೊಡ್ತಾನೆ. ನಾವು ಯಾವುದನ್ನ ಅಂದುಕೊಂಡಿದೀವೋ, ನಾವು ಯಾವುದನ್ನ ಇಷ್ಟಪಟ್ಟಿದ್ದೇವೋ ಆ ಇಷ್ಟವನ್ನ ದೇವರು ಕೇಳ್ತಾನೆ. ಆದ್ರೆ ಆ ಕೇಳೋದಕ್ಕಿಂತ ಮುಂಚಿತವಾಗಿ ಆತ ನಮ್ಗೆ ಏನ್ ಮಾಡ್ತಾನೆ? ನಮಗೆ ಬೇಕಾಗಿರುವಂತದ್ದನ್ನ ಆತನ ಏನ್ ಮಾಡ್ತಾನೆ? ಒದಗಿಸಿ ಕೊಡ್ತಾನೆ. ಅಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ. ಇಲ್ಲಿ ಏನಂತ ಹೇಳ್ತಾ ಇದ್ದೀನಿ ನಾನು? ಯೆರೂಷಲೇಮು ಎನ್ನುವಂತ ಹೆಸರು ಆ ಪಟ್ಟಣಕ್ಕೆ ಯಾಕೆ ಬಂತು ಎನ್ನುವಂತ ಒಂದು ತಾತ್ಪರ್ಯದ ಕುರಿತಾಗಿ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ 14ನೇ ಅಧ್ಯಾಯದಲ್ಲಿ ಅಬ್ರಹಾಮನು 300+ ಪೀಪಲ್ ಕರ್ಕೊಂಡು ಹೋಗಿ ಸೈನ್ಯದಲ್ಲಿ ಆತನು ತನ್ನ ತಮ್ಮನ ಮಗನಾಗಿರ್ತಕ್ಕಂಥ ಲೋಟನನ್ನ ಬಿಡಿಸಿಕೊಂಡು ಬರಬೇಕಾದ್ರೆ ಆ ಎಲ್ಲ ರಾಜರನ್ನ ಏನ್ ಮಾಡ್ತಾನೆ? ಸೋಲಿಸಿ ತನ್ನ ತಮ್ಮನ ಮಗನನ್ನ ಏನ್ ಮಾಡ್ತಾನೆ ಪ್ರಿಯರೇ? ಕರೆದುಕೊಂಡು ಬರ್ತಾನೆ. ಹಲ್ಲೆಲೂಯಾ. ಕರೆದುಕೊಂಡು ಬರಬೇಕಾದ್ರೆ ಪರಲೋಕ ದೇವರ ಯಾಜಕ, ಮಹಾಯಾಜಕನು ಎಂಬುದಾಗಿ ಆತನನ್ನು ಸಂಬೋಧನೆ ಮಾಡಿದ. ಆತನ ಯಾರು? ಮೆಲ್ಕಿಜೆದೇಕನು ಎಂಬುದಾಗಿ, ಸಾಲೇಮಿನ ರಾಜ. ಹಲ್ಲೆಲೂಯಾ. ಯಾವಾಗ ಸಾಲೇಮಿನ ರಾಜ ಅಬ್ರಹಾಮನನ್ನು ಎದುರುಗೊಂಡಂತ ಸಂದರ್ಭದಲ್ಲಿ ಅಬ್ರಹಾಮನಿಗೆ ಸಾಲೇಮಿನ ರಾಜ ಏನನ್ನ ಕೊಟ್ಟ? ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನ ಕೊಟ್ಟನು ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿಂದ ಬಂದಿರೋದು, ಇಲ್ಲಿಂದಲ್ಲ. ನಾವು ಈಗೀಗ ಮಾಡ್ತಾ ಇರೋದು ಎಲ್ಲಿಂದ? ಆದಿ ಕಾಲದಲ್ಲಿಯೇ. ಹಲ್ಲೆಲೂಯಾ. ಅನಾದಿ ವರ್ಷಗಳಲ್ಲಿಯೇ ದೇವರ ಆ ಕಾರ್ಯವನ್ನ ರೂಪಿಸಿರುವಂತದ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಜೆರೂಸಲೇಮ್ ಜೈರೆ, ಜೆಹೋವ ಜೈರೆ, ಯೆಹೋವನು ಒದಗಿಸುವವನಾಗಿದ್ದಾನೆ, ಶಾಲೇಮಿನ ಮಹಾರಾಜ. ಹಲ್ಲೆಲೂಯಾ. ಯೆರೂಷಲೇಮ್, ಜೆರೂಸಲೇಮ್ ಅಂದ್ರೆ ಅಂದ್ರೆ ಒದಗಿಸುವಂತ ದೇವರು, ಸಾಲೇಮ್ ಅಂದ್ರೆ ಸಮಾಧಾನ ಕೊಡುವಂತ ನಗರವೇ ಯಾವುದು? ಯೆರೂಷಲೇಮ್ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ನೀವು ಕಾದುಕೊಳ್ಳಬೇಕು, ನೀವು ಸಹನೆಯುಳ್ಳವರಾಗಿ ಇರಬೇಕು. ಎಲ್ಲಿ ಕಾದುಕೊಂಡಿರಬೇಕು ನೀವು? ಲೋಕದಲ್ಲೆಲ್ಲ. ಎಲ್ಲಿ ಕಾದುಕೊಂಡಿರಬೇಕು? ದೇವರಲ್ಲಿ, ದೇವರ ಒಂದು ಸನ್ನಿಧಾನದಲ್ಲಿ. ಲೋಕದಲ್ಲಿ ಯಾವುದ್ಯಾವುದೋ ಕೆಲಸಕ್ಕೆ, ಅನ್ಯಾಯವಾದ ಕೆಲಸಕ್ಕೆ ಕಾಯುವಂತವ್ರು ಇರ್ತಾರೆ. ಲೋಕದ ಕುರಿತಾಗಿ ನಾನು ಮಾತಾಡ್ತಾ ಇಲ್ಲ, ದೇವರ ಕುರಿತಾಗಿ. ಶ್ರೇಷ್ಠನಾಗಿರ್ತಕ್ಕಂಥ ದೇವರು ನಮಗೆ ಒದಗಿಸಿ ಕೊಟ್ಟಿರ್ತಕ್ಕಂಥ ರಕ್ಷಣೆಯ ವಿಷಯದ ಕುರಿತಾಗಿ, ಆತ್ಮಿಕತೆಯ ವಿಷಯದ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ ಪ್ರಿಯರೇ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ಕಾದುಕೊಂಡವರಾಗಿ ಇರಬೇಕು. ಯಾಕೆ ದೇವರು ಕಾದುಕೊಂಡವರಾಗಿರ್ಬೇಕಂತ ಹೇಳ್ತಾ ಇದ್ದಾನೆ ಅಂದ್ರೆ, ಕಾದುಕೊಳ್ಳುವಾಗ ನಮಗೆ ಆಶೀರ್ವಾದಗಳಿದಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವಾಗನ್ನ ಕೇಳ್ರೆ ನೀವು ಬರೀ ಆಶೀರ್ವಾದ ಅಂತ ಇರ್ತೀರಿ. ಶಾಪಗಳಿಲ್ವಾ ದೇವರಿಂದ ಅಂತಂದ್ರೆ, ದೇವರು ಮೊದಲು ನಮಗೆ ಕೊಟ್ಟಿರುವಂತದ್ದೇನು? ಆಶೀರ್ವಾದ. ನಂಬಿದವರಿಗೆ ಬರುವಂತದ್ದು ಯಾವುದು? ಆಶೀರ್ವಾದ. ನಂಬಲಾರದವರಿಗೆ ಶಾಪಗಳಿದಾವೆ. ಅದ್ರ ಸಲುವಾಗಿ 28ನೇ ಧರ್ಮೋಪದೇಶ ಕಾಂಡ 15ನೇ ಪುಸ್ತಕದಲ್ಲಿ ನಾವು ನೋಡುವಾಗ, 28ನೇ ಧರ್ಮೋಪದೇಶ ಕಾಂಡ ಪುಸ್ತಕ 22ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಕೇಳದೆ, ಆತನಿಗೆ ಇಷ್ಟವಾಗಿರುವಂತದನ್ನ ನಡೆಸಿಕೊಡದೆ, ನೀವು ಆತನಿಗೆ ವಿರುದ್ಧವಾಗಿ ತಿರುಗಿಕೊಂಡ್ರೆ ಈ ಎಲ್ಲಾ ಶಾಪಗಳು ನಿಮಗೇನಾಗ್ತವ? ಸುತ್ತಿಕೊಳ್ತಾವ. ಹಲ್ಲೆಲೂಯಾ. ಎಷ್ಟು ಶಾಪಗಳ ಬಗ್ಗೆ ಮಾತಾಡ್ತಾರೆ ಗೊತ್ತಾ? ಭಯಂಕರವಾಗಿರ್ತಕ್ಕಂಥ ಶಾಪಗಳು. ಹಲ್ಲೆಲೂಯಾ. ದೇವ ವಾಕ್ಯ ಹೇಳ್ತಾ ಇದೆ, ಕೇಳುವವರು ಹೆಂಗೆ ಕೇಳಬೇಕಂತೆ? ಶ್ರದ್ಧೆಯಿಂದ, ಭಯದಿಂದ, ಭಕ್ತಿಯಿಂದ ಕೇಳುವಾಗ, ದೇವರ ಮಾತುಗಳನ್ನ ತಮ್ಮ ಹೃದಯದಲ್ಲಿ ಏನಂತ ಹೇಳ್ತೀವಿ, ಜಾಗರೂಕತೆಯಿಂದ ಅವುಗಳನ್ನು ಸೇರಿಸಿಕೊಳ್ಳುವಾಗ ಅವರ ಜೀವಿತದಲ್ಲಿ ದೇವರು ಶಾಪವನ್ನಲ್ಲ, ಏನನ್ನ ಬರಗೊಡಿಸ್ತಾನೆ? ಆಶೀರ್ವಾದವನ್ನೇ ಬರಗೊಡಿಸ್ತಾನೆ ಪ್ರಿಯರೇ. ಅದರ ಸಲುವಾಗಿ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ನೀವೇನ್ ಮಾಡ್ಬೇಕು? ಕಾದು ಕುಳಿತುಕೊಳ್ಬೇಕು. ಹಲ್ಲೆಲೂಯಾ. ಈಗಾಗಲೇ ಹೇಳಿದೆ ನಾನು ಏನಂತ ಹೇಳಿ, ಇವತ್ತಿನ ದಿನಗಳಲ್ಲಿ ಜನರಿಗೆ ಏನಿಲ್ಲ? ಕಾಯುವಂತ ತಾಳ್ಮೆ ಇಲ್ಲ. ಹಲ್ಲೆಲೂಯಾ. ಕಾಯುವಂತ ಸ್ಥಿತಿ ಇಲ್ಲ. ಕಾಯ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಪ್ರಿಯರೇ? ಹೇಳಿದ್ನಲ್ಲ, ಆತುರ ಪಡುವವನಿಗೆ ಯಾವಾಗಲೂ ಕೂಡ ಕೊರತೆ. ಆತುರ ಪಡಬಾರದು. ನಾವು ದೇವರಲ್ಲಿ ಇದ್ದುಕೊಂಡು ನಮ್ಮ ಪ್ರಯತ್ನಗಳನ್ನು ನಾವು ಪಡಬೇಕು. ಅದ್ರ ಸಲುವಾಗಿ ಅದಕ್ಕಿಂತ 5ನೇ ವಚನ ಮೇಲ್ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ
ವೃದ್ಧಿ ಇದೆ. ಯಾರು ಶ್ರಮೆ ಪಡ್ತಾರೋ, ದೇವರಲ್ಲಿ ಇದ್ದುಕೊಂಡು ಸೇವೆಗೋಸ್ಕರವಾಗಿ, ತಮ್ಮ ಜೀವಿತಗಳಿಗೋಸ್ಕರವಾಗಿ, ಆತ್ಮಿಕವಾಗಿರ್ತಕ್ಕಂಥ ಭಯ ಭಕ್ತಿ ರಕ್ಷಣೆಗೋಸ್ಕರವಾಗಿ ಯಾರು ತಾಳಿಕೊಂಡಿರ್ತಾರೋ ಅವರಿಗೆ ದೇವರು ಕೊಡುವಂತ ಆಶೀರ್ವಾದ ಮಹತ್ತರವಾಗಿರುವಂಥದ್ದು. ಇಲ್ಲಿ ಮೊದಲನೇದಾಗಿ ನಾವು ನೋಡೋಣ, ಈ ಒಂದು ಸಂದರ್ಭದಲ್ಲಿ 3 ಅಂಶಗಳನ್ನ ನಾನು ಮುಂದೆ ಹೇಳ್ಬೇಕಂತ ಹೇಳಿ ಇಷ್ಟಪಡ್ತಾ ಇದ್ದಾನೆ. 3 ಅಂಶಗಳು ಏನಂದ್ರೆ, ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿ ಅಲ್ಲಿ ಕೂಡಿ ಬಂದಿರತಕ್ಕಂತ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವೇನ್ ಮಾಡ್ಬೇಕು, ಕಾದು ಕುಳಿತುಕೊಳ್ಳಬೇಕು ಅಂತೇಳಿ. ಅವಾಗ ಅವ್ರು ಏನ್ ಮಾಡಿದ್ರು, ಯೆರೂಸಲೇಮಿನಲ್ಲಿಯೇ ಏನ್ ಮಾಡ್ತಾ ಇದ್ದಾರೆ, ಕಾದು ಕುಳಿತುಕೊಳ್ತಾ ಇದ್ದಾರೆ. ಮೇಲಂತಸ್ತಿನಿಗೆ ಹೋದ್ರು ಪ್ರಿಯರೇ. ಮೇಲಂತಸ್ತಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ 120 ಜನ, ಸುಮಾರು ಎಷ್ಟು ಜನ ಅಂತೆ, 120 ಜನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಯೆರೂಸಲೇಮಿನ ಮೇಲಂತಸ್ತಿನ ಮನೆಯಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾರೆ, ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಏನ್ ಮಾಡ್ಬಿಟ್ಟ, ಪುನಃ ಪರಲೋಕಕ್ಕೆ ಆತ ಹೋಗಿಬಿಟ್ಟ. ಆತನು ಪರಲೋಕಕ್ಕೆ ಹೋದ ಮೇಲೆ ಕೊಟ್ಟಿರ್ತಕ್ಕಂಥ ಮಹಾದಾಗಿರ್ತಕ್ಕಂಥ ಒಂದು ಆಶೀರ್ವಾದ ಏನಂದ್ರೆ, ಇವರು 10 ದಿನಗಳ ಕಾಲ ಒಂದೇ ಒಂದು ಮನೆಯಲ್ಲಿ, ಮೇಲಂತಸ್ತಿನ ಒಂದು ಕೊಠಡಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ದೇವರ ಒಂದು ವಾಗ್ದಾನಕ್ಕೋಸ್ಕರವಾಗಿ ಕಾದು ಕುಳಿತುಕೊಂಡಿದ್ದಾರೆ. ದೇವರು ನಮಗೆ ಏನನ್ನ ಅನುಗ್ರಹ ಮಾಡ್ತಾನೆ ಅವ್ರಿಗೆ ಗೊತ್ತೇ ಇಲ್ಲ. ದೇವರು ಯಾವುದನ್ನ ಕೊಡ್ತಾ ಇದ್ದಾನೆ, ಯಾವ ವಾಗ್ದಾನವನ್ನ ಮಾಡಿದ್ದಾನೆ, ಯಾವ ವಿಷಯವನ್ನ ನಮ್ಮ ಜೀವಿತದಲ್ಲಿ ಕೊಡ್ತಾ ಇದ್ದಾನೆ ಎಂಬುದಾಗಿ ಗೊತ್ತಿರಲಾರ್ದ ಹಾಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ. ಏನಂದ್ರೆ, ದೇವರು ಖಂಡಿತವಾಗಿ ಕೊಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅವನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ, ಅದ್ಭುತವಾಗಿ ಅವರು ಅವನು ಮೇಲಂತಸ್ತಿನ ಒಂದು ಕೊಠಡಿಯಲ್ಲಿ 10 ದಿನಗಳ ಕಾಲ ಏನ್ ಮಾಡ್ತಾ ಇದ್ದಾರೆ, ದೇವರಿಗೋಸ್ಕರವಾಗಿ ಕಾದು ಕುಳಿತುಕೊಂಡು ದೇವರು ಹೇಳಿದ ವಾಗ್ದಾನಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾರೆ, ಅವರು ಅಲ್ಲಿಯೇ ಇದ್ದಾರೆ. ಆ ಸ್ಥಳವನ್ನ ಬಿಟ್ಟು ಹೋಗ್ತಾ ಇಲ್ಲ, ಯೆರೂಸಲೇಮನ್ನ ಬಿಟ್ಟು ಹೋಗ್ತಾ ಇಲ್ಲ. ಆ ಸ್ಥಳದಲ್ಲಿಯೇ ದೇವರ ಒಂದು ಪ್ರಸನ್ನತೆಗೋಸ್ಕರವಾಗಿ, ದೇವರ ಒಂದು ಆಶೀರ್ವಾದಕ್ಕೋಸ್ಕರವಾಗಿ, ದೇವರು ತಮ್ಮ ಜೀವಿತದಲ್ಲಿ ಕೊಡಲಿಕ್ಕಿರ್ತಕ್ಕಂಥ ಒಂದು ಬಿಡುಗಡೆಗೋಸ್ಕರವಾಗಿ ಆ ಸ್ಥಳದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕಾದು ಕುಳಿತುಕೊಂಡಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಕಾದು ಕುಳಿತುಕೊಂಡಿರುವಾಗ ಏನಾಯ್ತು ಗೊತ್ತಾ, ಪರಲೋಕದಿಂದ 10ನೆಯ ದಿನದಲ್ಲಿ ಏನು ಬಂತು, ಉರಿ ನಾಲಿಗೆಯ ಒಂದು ಆಶೀರ್ವಾದ, ಪವಿತ್ರಾತ್ಮ ಶಕ್ತಿಯ ಒಂದು ಆಶೀರ್ವಾದ, ಪರಿಶುದ್ಧಾತ್ಮ ದೇವರು ನೇರವಾಗಿ ಯೆರೂಸಲೇಮಿನಲ್ಲಿರ್ತಕ್ಕಂಥ ಎಲ್ಲಾ ಮನೆಗಳ ಮೇಲೆ ಇಳಿದು ಬರಲಿಲ್ಲ. ಯಾವ ಮನೆಯ ಮೇಲೆ ಇಳಿದು ಬಂದ, ಯಾವ ಶಿಷ್ಯರು ಯೇಸುವಿಗೋಸ್ಕರವಾಗಿ, ಯೇಸುವಿನ ವಾಗ್ದಾನಕ್ಕೋಸ್ಕರವಾಗಿ ಕಾದು ಕುಳಿತುಕೊಂಡಿದ್ರು ಆ ಮೇಲಂತಸ್ತಿನ ಮನೆಯಲ್ಲಿ, ಆ ಮನೆಯ ಮೇಲೆ ನೇರವಾಗಿ ಏನ್ ಇಳಿದು ಬಂತಂತೆ, ಪರಿಶುದ್ಧಾತ್ಮನ ಶಕ್ತಿ. ಹಲ್ಲೆಲೂಯಾ. ನಮ್ಮನ್ನ ನಡೆಸುವುದಕ್ಕೋಸ್ಕರವಾಗಿ, ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಲೀಡ್ ಮಾಡುವುದಕ್ಕೋಸ್ಕರವಾಗಿ, ಸರ್ವ ಸಂಪೂರ್ಣ ಸತ್ಯತೆ ಕಡೆಗೆ ನಮ್ಮನ್ನ ನಡೆಸುವುದಕ್ಕೋಸ್ಕರವಾಗಿ 3ನೆಯ ವ್ಯಕ್ತಿತ್ವ ಉಳ್ಳಂತ ದೇವರು, ಪರಿಶುದ್ಧಾತ್ಮ ದೇವರು, ಆತನ ಏನ್ ಮಾಡಿದ, ಇಳಿದು ಬಂದ ಪ್ರಿಯರೇ. ಎಲ್ಲಿಗೆ ಇಳಿದು ಬಂದ ಆತ, ಎಲ್ಲಿಗೆ ಇಳಿದು ಬಂದ, ಕಾದು ಕುಳಿತುಕೊಂಡಿರ್ತಕ್ಕಂಥ ಈ ಶಿಷ್ಯರ ಬಳಿಗೆ. ಹಲ್ಲೆಲೂಯಾ. ಶಿಷ್ಯರ ಬಳಿಗೆ ಇಳಿದು ಬಂದಾಗ ಈ ಶಿಷ್ಯರು ಅಂದುಕೊಂಡಿದ್ದಾರೆ, ಅಯ್ಯೋ ಪೇತ್ರನಾದ್ರೂ 3 ಸಾರಿ ಗುರು, ನನ್ನ ಗುರು ಅಲ್ಲ ಏಸಪ್ಪ ಅಂತೇಳಿ 3 ಸಾರಿ ಏನ್ ಮಾಡ್ಯಾನ, ಸುಳ್ಳು ಹೇಳ್ಯಾನ. ಅದ್ರ ಸಲುವಾಗಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಬೇಕು ಅಂತೇಳಿ, ನನ್ನ ದೇವರು ಅದಲ್ಲ ಅಂತೇಳಿ, ನನ್ನ ಗುರು ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಏನ್ ಮಾಡಿದಾನೆ, ಹೇಳಿಕೊಂಡಿದ್ದಾನೆ ಪ್ರಿಯ. ಆದ್ರೆ ಯಾವಾಗ ಆ ಮೇಲಂತಸ್ತಿನ ಕೊಠಡಿಯಲ್ಲಿ ದೇವರ ಪ್ರಸನ್ನತೆ, ದೇವರ ಉರಿನಾಲಿಗೆಯ ಒಂದು ಶಕ್ತಿ ಇಳಿದು ಬಂತು, ಇಳಿದು ಬಂದಾಗ ಇವರು 120 ಜನ ಏನ್ ಮಾಡ್ತಾ ಇದ್ದಾರೆ, ಅನ್ಯ ಭಾಷೆಗಳನ್ನ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಅನ್ಯ ಭಾಷೆಗಳನ್ನ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಸಭೆ, ಚರ್ಚ್ ಎನ್ನುವಂಥದ್ದಲ್ಲಿ ಪ್ರಪ್ರಥಮವಾಗಿ ಈ ಭೂಮಿಯ ಮೇಲೆ ಏನಾಯ್ತು, ಸ್ಥಾಪನೆ ಆಯಿತು. 120 ಜನರ ಮೂಲಕವಾಗಿ ಅವರು ಅನ್ಯ ಭಾಷೆಗಳನ್ನ ಮಾತಾಡ್ತಾ ಇದ್ದಾರೆ, ದೇವದೂತರ ಭಾಷೆಗಳನ್ನ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಅವರೆಲ್ಲರೂ ಮಾತಾಡುವಂಥದ್ದನ್ನ ಕೇಳಿದಂತ ಹೊರಗಡೆ ಇರುವಂತವ್ರು, ಇವ್ರು ಏನೋ ಕುಡ್ದಾರೇನೋ, ಇವರು ಅಮಲಿನಿಂದ ಅಮಲೇರಿ ಹುಟ್ಟಿದ್ದೇನೆ ಇವರಿಗೆ ಅಂತ ಹೇಳಿ ಮಾತಾಡಿಕೊಳ್ತಾ ಇದ್ದಾರೆ. ಅವರು ಮಾತಾಡುವಂತ ಭಾಷೆಗಳು ಲೋಕದಲ್ಲಿರುವಂತ ಎಲ್ಲ ಭಾಷೆಗಳು ಅವರ ಬಾಯಿಯ ಮೂಲಕವಾಗಿ ಬರ್ತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಜನರು ಎಲ್ಲಿಗೆ ಬಂದಿದ್ದಾರೆ, ಯೆರೂಸಲೇಮಿಗೆ ಬಂದಿದ್ದಾರೆ. ಪಂಚಾಶತ್ತಮ ಹಬ್ಬದ ದಿನದಂದು ಸಭೆ ಎನ್ನುವಂಥದ್ದು ಏನಾಯ್ತು, ಪ್ರಾರಂಭವಾಯಿತು ಪ್ರಿಯರೇ. ಪ್ರಾರಂಭವಾದಾಗ ನಾವು ನೋಡ್ತಾ ಇದ್ದೇವೆ, ಕೇವಲ 12 ಜನರಿಂದ 70 ಜನರ ಬಳಿಗೆ ಹೋದಂತ ಸಭೆ 70ರಿಂದ 120ಕ್ಕೆ ಬಂತು. 120ಕ್ಕೆ ಬಂದಾಗ ಪೇತ್ರನು ಹೇಳ್ತಾ ಇದ್ದಾನೆ, ಅವಾಗ ಆ ಜನರ ಮಾತನ್ನ ಕೇಳಿ, ನಾವು ಅಮಲೇರಿದವರಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಏನಂತ ಹೇಳ್ರಿ, ಹೋದ ವಾರ ನಾವು ನೋಡಿದ್ವಿ, ಶಿಲುಬೆಯ ಮಾತು ಏನಾಗಿದೆ,
ಹುಚ್ಚು ಮಾತಾಗಿದೆ, ದೇವರ ಶಕ್ತಿಯಾಗಿದೆ. ಯಾರಿಗೆ ದೇವರ ಶಕ್ತಿ, ಯಾರಿಗೆ ಹುಚ್ಚು ಮಾತು? ಲೋಕದವರಿಗೆ, ಲೋಕಸ್ಥರಿಗೆ ಶಿಲುಬೆ ಮಾತು ಏನ್ ಕೇಳುತ್ತೆ? ಹುಚ್ಚು ಮಾತಾಗಿ ಕಾಣುತ್ತೆ. ಹಲ್ಲೆಲೂಯ. ಆದರೆ ದೇವರನ್ನ ನಂಬಿರುವ ನಮಗಾದರೂ ಶಿಲುಬೆಯ ಮಾತು ಏನ್ ಕೇಳಿಸುತ್ತೆ ಪ್ರಿಯರೇ? ದೇವರ ಶಕ್ತಿಯಾಗಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ 120 ಜನರಲ್ಲಿ ಪ್ರಮುಖನಾಗಿರುವಂತ ಪೇತ್ರನು ಎದ್ದು ಆ ವಾಕ್ಯಗಳನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿದಾಗ ಅವಾಗ ಹೇಳ್ತಾ ಇದ್ದಾನೆ, ನೀವು ಯಾವ ಯೇಸುವನ್ನ ಶಿಲುಬೆಗೆ ಏರಿಸಿ ಕೊಂದಿರೋ ಆ ಯೇಸುವನ್ನ 3ನೇ ದಿನದಲ್ಲಿ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬರುವಂತೆ ದೇವರು ಆ ಕಾರ್ಯವನ್ನ ಮಾಡಿದನು. ಆತನನ್ನು ನಂಬುವವರಿಗೆ 2ನೇ ಮರಣದಿಂದ ಕೇಡಾಗುವುದಿಲ್ಲ, ಆತನನ್ನು ನಂಬುವವರಿಗೆ ರಕ್ಷಣೆ ಎನ್ನುವಂಥದ್ದು ಇದೆ ಎಂಬುದಾಗಿ ಭಯಪಟ್ಟಿರ್ತಕ್ಕಂಥ ಈ ಜನರು ಮನೆಯಲ್ಲಿ ಕೂತ್ಕೊಂಡಿಲ್ಲ, ಈಗ ಹೊರಗಡೆ ಬಂದು ಏನ್ ಮಾಡ್ತಾ ಇದ್ದಾರೆ? ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮನೆಯಲ್ಲಿ ಭಯ ಪಡ್ತಾ ಇಲ್ಲ, ಮನೆಯಲ್ಲಿ ತೃಪ್ತಿಗೆಟ್ಟವರಂತೆ ಇಲ್ಲ. ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ? ಭಯ ಪಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ? ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಕಾದು ಕುಳಿತುಕೊಳ್ಳುವಾಗ ನಮ್ಮ ಮನೆಗಳಲ್ಲಿ ಸಭೆ ಎನ್ನುವಂಥದ್ದು ಏನಾಗುತ್ತೆ? ಪ್ರಾರಂಭವಾಗುತ್ತೆ. ಹಲ್ಲೆಲೂಯಾ. ನೀವಷ್ಟೇ ಸ್ವರ್ಗಕ್ಕೂ ಹೋಗ್ಬೇಕು ಅನ್ಕೊಂಡಿದ್ದೀರಾ? ನೀವಷ್ಟೇ ರಕ್ಷಣೆ ಮಾರ್ಗದಲ್ಲಿ ಇರ್ಬೇಕು ಅನ್ಕೊಂಡಿದ್ದೀರಾ? ನೀವಷ್ಟೇ ಯೇಸು ಸ್ವಾಮಿ ನಂಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಮನೆಯಲ್ಲಿ ಯಾರು ಕೂಡ ನಂಬೋದು ಬೇಡವಾ? ಹಲ್ಲೆಲೂಯಾ. ಮನೆಯೇ ಯೇಸುವಿನ ಮನೆಯಾಗಿ ಬದಲಾಗಬೇಕು, ರಕ್ಷಣೆ ಮಾರ್ಗದಲ್ಲಿ ಬರಬೇಕು. ಆ ರಕ್ಷಣೆ ಮಾರ್ಗದಲ್ಲಿ ಬರಬೇಕಂದ್ರೆ ನೀವು ತಾಳ್ಮೆಯುಳ್ಳವರಾಗಿ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡುತ್ತಾ ದೇವರಲ್ಲಿ ಕಾಯಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ 120 ಜನರಲ್ಲಿ ಪೇತ್ರನು ಎದ್ದು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನಂದ್ರೆ, ನೀವು ಯಾವ ಯೇಸುವನ್ನ ಕೊಂದಿರೋ ಆ ಯೇಸುವನ್ನ ಭೂಮಿ ಆಕಾಶದ ನಡುವೆ ಇಳಿದು ಬಿಟ್ಟಿದ್ದೀರೋ ಆ ಯೇಸುವನ್ನ 3ನೇ ದಿನದಲ್ಲಿ ದೇವರು ಎಬ್ಬಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಹೀಗೆ ಮೊನ್ನೆ ಒಂದು ಹುಡುಗ ಬಂದಿದ್ದ ಮನೆಗೆ. ಬಂದೊಂದು ಸಂದರ್ಭದಲ್ಲಿ ಹೇಳ್ತಾನ, ಮಠಕ್ಕೆ ನಾನು ಇವತ್ತರೆ ಬಂದಿರೋದು. ಹುಡುಗ ಬಂದಿರೋ ಉದ್ದೇಶ ಬೇರೆ. ಹಲ್ಲೆಲೂಯಾ. ಎಲ್ಲ ಶರಣರಿಗಿಂತ ದೊಡ್ಡ ಶರಣರಿ. ಯಾಕಂದ್ರೆ ಎಲ್ಲ ಶರಣರು ಸಮಾಧಿ ಆಗದ್ರ ಏಸಪ್ಪ ಸಮಾಧಿಯಲ್ಲಿ ಇಲ್ಲ. ಏಸಪ್ಪ ತಾತ ಅಂತ ಇದ್ದಾನ. ಏಸಪ್ಪ ಅಂತ ಇದ್ದ ಏನಂತ ಇದ್ದಾನ? ಏಸಪ್ಪ ತಾತ ದೊಡ್ಡ ಶರಣರಿ ಆತ. ಯಾಕಂದ್ರೆ ಮರಣದ ಕೊಂಡಿಯನ್ನು ಮುರಿದು ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ಯಾರು ಕೂಡ ಮರಣವನ್ನು ಜಯಿಸಿ ಎದ್ದು ಬಂದವರು ಇದ್ದಾರಾ? ಯಾರು ಇಲ್ಲ. ಯಾರಿದ್ದಾರೆ? ಒಬ್ರೇ. ಯಾರು? ಯೇಸು ಕ್ರಿಸ್ತನು ಒಬ್ಬಾತನೇ ಪ್ರಿಯರೇ. ಹಲ್ಲೆಲೂಯಾ. ಆತನು ಮಾರ್ಗವಾದಾತನು, ಜೀವವಾದಾತನು, ಬೆಳಕಾದಾತನು. ನಿಮ್ಮ ಜೀವಿತದಲ್ಲಿ ಕೂಡ ಆ ಕಾರ್ಯಗಳನ್ನ ಮಾಡುವ ಆತನಾಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಶಿಷ್ಯರು ಕಾದು ಕುಳಿತುಕೊಂಡಾಗ 120 ಜನರು 10 ದಿನ ಕಾಯ್ತಾ ಇದ್ದಾರೆ ಒಂದೇ ಸ್ಥಳದಲ್ಲಿ, ಯೆರೂಸಲೇಮಿನಲ್ಲಿ, ದೇವರ ಸಮಾಧಾನದ ನಗರದಲ್ಲಿ ಕಾದು ಕುಳಿತುಕೊಂಡಾಗ ಅವರು ಏನ್ ಮಾಡ್ತಾ ಇದ್ದಾರೆ? ಆಶೀರ್ವಾದವನ್ನ ಹೊಂದಿಕೊಳ್ತಾ ಇದ್ದಾರೆ. ಅವರು ಮೊದಲು ಧೃತಿಗೆಟ್ಟವರಾಗಿದ್ರು, ಧೈರ್ಯಹೀನರಾಗಿದ್ರು, ಆದರೆ ಈಗ ಧೈರ್ಯಶಾಲಿಗಳಾಗಿದ್ದಾರೆ. ಮೊದಲು ಭಯ ಪಡ್ತಾ ಇದ್ರು, ಈಗ ಭಯ ಪಡಲಾರ್ದೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವರೊಳಗಡೆ ಯಾರು ಬಂದ್ರು? ಈಗ ಪರಿಶುದ್ಧಾತ್ಮ ದೇವರು. ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರು. ತ್ರಿಯೇಕ ದೇವರಲ್ಲಿ ಒಬ್ಬಾತನು ಪ್ರಿಯರೇ, ತಂದೆ, ಕುಮಾರ, ಪರಿಶುದ್ಧಾತ್ಮನು. ಹಲ್ಲೆಲೂಯಾ. ತಂದೆಯಾದ ದೇವರು ಯಾರು? ಯೆಹೋವ ದೇವರು. ಕುಮಾರನಾಗಿರುವ ದೇವರು ಯಾರು? ಈ ಲೋಕಕ್ಕೆ ತಂದೆಯಾಗಿ ಕುಮಾರನಾಗಿ ಈ ಲೋಕಕ್ಕೆ ಬಂದಿರುವಂತ ಯೇಸು ಕ್ರಿಸ್ತು ಮಹಾಪ್ರಭುಗಳು. 3ನೇದಾಗಿ ಯಾರು? ಪರಿಶುದ್ಧಾತ್ಮ ದೇವರು ನಮ್ಮನ್ನ ನಡೆಸುವವರು. ಎಲ್ಲಿಯವರೆಗೆ? 2ನೇ ಬರುವಿಕೆಯವರೆಗೆ ಕೂಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಆರಾಧಿಸುವಂತ ದೇವರು ಒಬ್ಬಾತನೇ. ಹಲ್ಲೆಲೂಯಾ. ಆದ್ರೆ ಆತನು ಮಾಡಿದಂತ ಕಾರ್ಯಗಳು 3 ರೀತಿಯಲ್ಲಿ ವ್ಯಕ್ತವಾಗಿರುವಂತದ್ದು. ಅದರ ಸಲುವಾಗಿ ನಮ್ಮ ದೇವರು ಯಾರು? ತ್ರಿಏಕ ದೇವರು, ಒಬ್ಬಾತನೇ. 3 ವ್ಯಕ್ತಿತ್ವಗಳಲ್ಲಿ ತನ್ನನ್ನು ತಾನು ರೂಪುಗೊಂಡಿಸುವ ಒಂದು ಗೊಂಚಲು ಅಂತ ಹೇಳ್ತೀವಿ. ಗೊಂಚಲು ಅಂದ್ರೆ ಒಂದೇ ಹಣ್ಣು ಇರ್ತವ್ರಾಗ ಎಷ್ಟು ಇರ್ತಾವ? ಬಹಳ ಇರ್ತಾವ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರಂಗೆ ದೇವರು ಒಬ್ಬಾತನೇ. ಆದ್ರೆ ಆತನ ವ್ಯಕ್ತಿತ್ವಗಳು ಏನಾಗಿದ್ದಾವೆ? 3 ರೀತಿಯಲ್ಲಿ ಇದ್ದಾವೆ. ಅದರ ಸಲುವಾಗಿ ತಂದೆ, ಕುಮಾರ, ಪರಿಶುದ್ಧಾತ್ಮನು. ಆತನೇ ತಂದೆ, ಆತನೇ ಕುಮಾರ, ಆತನೇ ಪರಿಶುದ್ಧಾತ್ಮನು ಆಗಿದ್ದಾನೆ. ಅನೇಕ ಸಾರಿ ನಾನು ನಿಮಗೆ ವಾಕ್ಯಗಳ ಆಧಾರದ ಮೂಲಕವಾಗಿ ಹೇಳಿದ್ದೀನಿ. ಯೇಸುವಿನ ಆತ್ಮ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳಲ್ಲಿದೆ. ನಾನು ನನ್ನ ತಂದೆಯು ಒಂದೇ ಆಗಿದ್ದೇವೆ ಎಂಬುದಾಗಿ ಯೇಸು ಸ್ವತಃ ಏನ್ ಮಾಡಿದರೆ? ತನ್ನ ಬಾಯ ಮೂಲಕವಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ಅಬ್ರಹಾಮನಿಗಿಂತ ಮುಂಚಿನಿಂದಲೂ ಕೂಡ ನಾನು ಇದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ಕಾದು ಕುಳಿತುಕೊಳ್ಳುವಾಗ ನಾವು ದೇವರ ಶಕ್ತಿಯನ್ನ ಹೊಂದಿಕೊಳ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಏನನ್ನು ಹೊಂದಿಕೊಳ್ತೀವಿ ನಾವು?
ದೇವರ ಶಕ್ತಿ 120 ಶಿಷ್ಯರು ಕಾದು ಕುಳಿತುಕೊಂಡಿದ್ದಾರೆ. ದೇವರ ಒಂದು ವಾಗ್ದಾನಕ್ಕೋಸ್ಕರವಾಗಿ ಕಾದು ಕುಳಿತುಕೊಂಡಿರ್ಬೇಕಾದ್ರೆ ಆವಾಗ ದೇವರ ಶಕ್ತಿಯನ್ನು ಅವರು ಹೊಂದಿಕೊಂಡ್ರು. ಅವರು ಧೈರ್ಯವುಳ್ಳವರಾಗಿ ಮಾತನಾಡಿದ್ರು. ಅವರು ಯಾರಿಗೂ ಕೂಡ ಏನ್ ಮಾಡಲಿಲ್ಲ, ಭಯ ಪಡಲಿಲ್ಲ. ಆವಾಗ ಇವರ ಮಾತುಗಳನ್ನ ಕೇಳಿದಂತವರಿಗೆ ಹೃದಯದಲ್ಲಿ ಏನು ನೆಟ್ಟಂಗಾಯ್ತಂತೆ, ಅಲಗು ನೆಟ್ಟಂತಾಗಿ, ಅಯ್ಯೋ ನಮ್ಮ ಮುಂದೆಯೇ ಇದ್ದ, ನಮ್ಮ ಮುಂದೆಯೇ ಓಡಾಡಿದ, ನಮ್ಮ ಮುಂದೆ ಅದ್ಭುತ ಮಹತ್ ಕಾರ್ಯಗಳನ್ನ ಮಾಡಿದ, ಆದರೆ ನಾವು ಆತನನ್ನು ಗ್ರಹಿಸಲಿಲ್ಲ. ಕಲ್ಲು ಮಣ್ಣು ಮರ ಕಟ್ಟಿಗೆಗಳಲ್ಲಿ ಆತನ ದೈವತ್ವವನ್ನು ಹುಡುಕಿದ ಹೊರತಾಗಿ ನಡೆದಾಡಿದಂತ ದೇವರು ಪರಲೋಕದ ಪಾದಾಚಾರಿಯನ್ನು ನಾವು ಗುರುತಿಸಲೇ ಇಲ್ಲ ಎಂಬುದಾಗಿ ಅವರು ಹೃದಯದಲ್ಲಿ ನೊಂದುಕೊಂಡಂತವರಾಗಿ, ಬೆಂದು ಹೋದಂತವರಾಗಿ ಅವರು ಹೇಳ್ತಾ ಇದ್ದಾರೆ. ಏನಂತೇಳಿ, ನಮ್ಮ ಹೃದಯದಲ್ಲಿ ಅಲುಗು ನೆಟ್ಟಂತಾಯ್ತು, ನಾವು ಈಗ ಏನು ಮಾಡಬೇಕಂತ ಹೇಳಿದಾಗ ಅವಾಗ ಪೇತ್ರನು ಹೇಳ್ತಾ ಇದ್ದಾನೆ, ನೀವು ಯೇಸುವಿನ ನಾಮದಲ್ಲಿಯೇ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 2:37 ವಚನ ಅಪೊಸ್ತಲರ ಕೃತ್ಯಗಳು ಒಂದ್ಸರಿ ನೆನಪು ಮಾಡಿಕೊಳ್ಳೋಣ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನ ಹುಡಿದ ಅಪೊಸ್ತಲರನ್ನ, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ, ಎದುರು ಸಲುವಂತೆ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನೀವೇನ್ ಮಾಡಬೇಕು, ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನ ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಪಾಪಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ನಾವು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ನಾವು ಅರಿತುಕೊಳ್ಬೇಕು. ಸೃಷ್ಟಿ ಮಾಡಿದಂತ ದೇವರು ಯಾರಾಗಿದ್ದಾನೆ, ಆತನ ಸರ್ವಶಕ್ತತ್ವ ಏನಾಗಿದೆ, ಆತನು ಹೇಳಿದಂತ ಕಾಲಜ್ಞಾನ ಏನಾಗಿದೆ, ಆತನು ಕೊಟ್ಟಂತ ಮಾತು ಭರವಸೆ ಏನಾಗಿದೆ, ಆತನು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದನೋ, ಯಾವ ರೀತಿಯಾಗಿ ಮನುಷ್ಯನಿಗೆ ಆಶೀರ್ವಾದ ಮಾಡಿದನೋ, ಅವುಗಳನ್ನ ತಿಳಿದುಕೊಳ್ಬೇಕಾದ್ರೆ ನಮಗೇನು ಬೇಕು, ವಾಕ್ಯವನ್ನ ಕೇಳುವಂತ ಸ್ಥಿತಿ ಉಂಟಾಗಬೇಕು. ದೇವರ ಮಂದಿರದಲ್ಲಿ, ದೇವರ ದೇವಸ್ಥಾನದಲ್ಲಿ ನಾವು ಬರುವವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ಅನ್ಕೊಳ್ತಾ ಇರೋದು, ಅಯ್ಯೋ ರೀ, ನಮ್ಮಪ್ಪ ನಮ್ಮಮ್ಮ ನಮ್ಮನ್ನ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಬಿಟ್ಟಿಲ್ಲ, ನಾವೇನಾಗ್ಬಿಟ್ಟಿವಿ, ಪಾಮರರಾಗಿ ಬಿಟ್ಟಿವಿ, ನಮಗೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ ಅಂತ. ಹಲ್ಲೆಲೂಯಾ, ಅಂದುಕೊಳ್ಬೇಕಾದ ಸ್ಥಿತಿ ಇಲ್ಲ. ಯಾಕಂದ್ರೆ ದೇವರ ವಾಕ್ಯವನ್ನು ಓದುವಾಗಲ್ಲ ನಮಗೆ ನಂಬಿಕೆ ಹೆಚ್ಚಾಗದೆ, ಯಾವಾಗ ದೇವರ ವಾಕ್ಯವನ್ನ ಕೇಳುವಾಗ. ಹಲ್ಲೆಲೂಯಾ, ಕೇಳುವಂತವ್ರು ನೀವು ಧನ್ಯರು ಎಂಬುದಾಗಿ ಯೇಸು ಹೇಳಿದ್ದಾನೆ. ಹಲ್ಲೆಲೂಯಾ, ಕೇಳಬೇಕು, ವಾಕ್ಯವನ್ನು ಶ್ರದ್ಧೆ ಇಟ್ಟು ಗಮನವಿಟ್ಟು ನಾವು ಕೇಳುವವರಾಗಬೇಕು. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದಂತೆ, ಅನೇಕ ಹಿರಿಯರು ಹೇಳ್ತಾರೆ, ನಾನು ಇವತ್ತು ಹೇಳ್ಬೇಕು ಅನ್ಸ್ತಾ ಹೇಳ್ತಾ ಇದ್ದೀನಿ. ಆ ವ್ಯಕ್ತಿ ಒಳ್ಳೆಯ ಓದುವಂತ ವ್ಯಕ್ತಿ, ಆದ್ರೆ ಕಾಯುವಂಥದ್ದಿಲ್ಲ ಆ ವ್ಯಕ್ತಿಗೆ. ಬೈಬಲ್ ಹಿಂಗ್ ತೆಗೆದ ತಕ್ಷಣ ಕಣ್ಣು ಯಾವುದಕ್ಕೆ ಹಿಂಗ ಮುಟ್ತಾನೋ ಆ ವಾಕ್ಯ ಓದ್ತದಂತೆ ಅಷ್ಟೇ. ಬೈಬಲ್ ಎಲ್ಲ ಅಷ್ಟೊತ್ತು ಸಮಯ ನಮಗೆ ಎಲ್ಲ ಅದ. ಹಲ್ಲೆಲೂಯಾ, ಹಂಗೆ ತೆಗೆದು ಏನ್ ಮಾಡ್ತಿದ್ದಂತೆ, ಬೈಬಲ್ನ ಓದ್ತಾ ಇದ್ದಂತೆ. ಇವತ್ತು ನನಗೆ ದೇವರು ಇದು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದದ ವಾಕ್ಯ ಅಂತೇಳಿ ಅನ್ಕೊಳ್ತಾ ಇದ್ದಂತೆ ಆ ವ್ಯಕ್ತಿ. ಅವಾಗ ಅಂದ್ಕೊಳ್ತಾ ಇರಬೇಕಾದ್ರೆ ಒಂದು ದಿನ ಸಡನ್ ಆಗಿ ಎದ್ದ, ತನ್ನ ಕಾರ್ಯಕಲಾಪಗಳನ್ನು ಮಾಡಿಕೊಂಡಾದ ಮೇಲೆ ಸತ್ಯವೇದವನ್ನ ತೆಗೆದುಕೊಂಡು ಆ ವ್ಯಕ್ತಿ ಕೈ ಹಿಂಗಿಟ್ಟನಂತೆ. ಅವಾಗ ಸತ್ಯವೇದದಲ್ಲಿ ಏನಂತ ಓದಿದಂತೆ, ಆಗ ಅವನು ಆ ಹಣದವನ್ನು ದೇವಾಲಯದೊಳಗೆ ಬೀಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು ಅಂತೇಳಿ ಓದಿನ. ಹೋಗಿ ಉರುಳು ಹಾಕಿಕೊಂಡು ಸತ್ತನು ಅಂತೇಳಿ, ಅಯ್ಯೋ ಇದು ಅಪಶಕನ, ಅಯ್ಯೋ ಇದು ಒಳ್ಳೇದಲ್ಲ, ಕೇಳು ಇದು ಅಂತೇಳಿ ಏನ್ ಮಾಡಿದಂತೆ. ಮತ್ತೆ 27ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 5ನೇ ವಚನ ನೋಡ್ರಿ. ಮತ್ತೆ ಏನ್ ಮಾಡಿದಂತೆ, ಮತ್ತೆ ಇನ್ನೊಂದು ಸಾರಿ ವಾಕ್ಯ, ದೇವ್ರೆ ಇಸ್ಲಕ್ಕ ನನಗೆ ಚಲೋದು ವಾಗ್ದಾನ ಕೊಡಪ್ಪ, ಒಳ್ಳೆ ವಾಗ್ದಾನ ಕೊಡು, ಇದು ಬೇಡ ದೇವ್ರೆ, ಒಳ್ಳೆ ಆಶೀರ್ವಾದ ಕೊಡು ಅಂತೇಳಿ ಮತ್ತೆ ಹಿಂಗೆ ಮತ್ತೆ ಬೆರಳಿಟ್ಟಿನಂತೆ ಕಣ್ಣು ಮುಚ್ಕೊಂಡು ಅವಾಗ ಮತ್ತೆ ಓದ್ತಾ ಇರೋದಂತೆ. ಏನಂತಂದ್ರೆ, ನೀನು ಕೂಡ ಅದರಂತೆಯೇ ಮಾಡು ಅಂತ ಹೇಳುತ್ತಿತ್ತು. ನೀನು ಕೂಡ ಅದರಂತೆ ಮಾಡು. ಏನಪ್ಪ ಇವತ್ತು ದಿನ ಚೆನ್ನಾಗೈತೋ ಚೆನ್ನಾಗಿಲ್ವೋ, ಯಾಕೆ ಹಿಂದಿಂದ ವಾಕ್ಯಗಳು ಬರ್ತಾ ಇದಾವ ಅಂತೇಳಿ ಅಂದುಕೊಂಡು ಅವಾಗ ಇಲ್ಲ ದೇವ್ರೆ ಈ 3ನೇ ಸರಿ ಲಾಸ್ಟ್ನೇ ಸರಿಪ್ಪ, ಮತ್ತೆ ನಾನು ತೆಗಿತೀನಿ, ಮತ್ತೆ ನಾವು ಓದ್ತೀನಪ್ಪ ಅಂತೇಳಿ ಮತ್ತೆ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಏನ್ ಮಾಡಿದಂತೆ, ಬೈಬಲ್ ಹಿಂಗೆ ತೆಗೆದು ಮತ್ತೆ ಹಿಂಗೆ ಮಾಡಿ ಕೈ ಇಟ್ಟನಂತೆ.
ಬೇಗ ಮಾಡು, ನೀನು ಮಾಡುವಂತ ಕಾರ್ಯವನ್ನ ಲೇಟ್ ಮಾಡಬೇಡ, ಹೋಗು ಅಂತೇಳಿ ಯೇಸು ಸ್ವಾಮಿ ಯೂದನಿಗೆ ಹೇಳಿದಂತ ಮಾತು ಬಂತಂತೆ. ಅವಾಗ ಹಂಗಿರ್ತಾರೆ ಕೆಲವು ಜನ, ಏನಂದ್ರೆ ಆತುರ, ದೇವರ ವಾಕ್ಯವನ್ನು ಓದುವುದಕ್ಕೂ ಕೂಡ ಕಾಯುವಂತ ಸ್ಥಿತಿ ಇಲ್ಲ, ದೇವರಲ್ಲಿ ಇರುವಂತ ಸ್ಥಿತಿ ಇಲ್ಲವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಆ ವಾಕ್ಯ ಮೊದಲನೇದಾಗಿ ಏನಂತ ಬಂತು? ಉರುಳು ಹಾಕಿಕೊಂಡು ಸತ್ತನು. ಎರಡನೇದಾಗಿ ನೀನು ಅದರಂತೆ ಮಾಡು. ಮೂರನೇದಾಗಿ ಏನಂತ ಬಂತು? ಬೇಗ ಮಾಡು, ಸಮಯವಿಲ್ಲ, ಬೇಗ ಮಾಡಿಬಿಡು ಆ ಕಾರ್ಯ ಎಲ್ಲ ಅಂತ ಹೇಳಿ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಅದರಂಗಿರಬಾರ್ದು ನಾವು. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಕೇಳಬೇಕು, ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಾಯುವವರಿಗೆ ಇರುವಂತ ಆಶೀರ್ವಾದ ಬಹಳ ದೊಡ್ಡದಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಕಾಯುವಂತ ಈ ಶಿಷ್ಯರು ಆ ಮಾತನ್ನ ಹೇಳಿದಾಗ ಯಾವ 120 ಜನರು ಯೇಸುವನ್ನ ಹಿಂಬಾಲಿಸುವವರು ಇದ್ರು, ಆ 120 ಜನರು ಹೋಗಿ ಏನಾದ್ರೂ ಈಗ ಆ ಮಾತನ್ನ ಕೇಳಿ ಎಷ್ಟು ಜನ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು, ಎಷ್ಟು ಜನ ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡ್ರು, ಎಷ್ಟು ಜನ ದೇವರ ಕಡೆಗೆ ತಿರುಗಿಕೊಂಡು ತಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪಪಟ್ಟು ತಂದೆ ಕುಮಾರ ಪರಿಶುದ್ಧಾತ್ಮನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು 3,000 ಜನ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 12ರಿಂದ ಸ್ಟಾರ್ಟ್ ಆಗಿರುವಂತದ್ದು 70ಕ್ಕೆ ಬಂತು, 70ರಿಂದ ಎಲ್ಲಿಗೆ ಬಂತು? ಈಗ 120ಕ್ಕೆ ಬಂತು. 120ರಿಂದ ಹಂಗೆ ಇರಲಿಲ್ಲ, ಮತ್ತೆ ಎಲ್ಲಿಗೆ ಬಂತು? 3,000ಕ್ಕೆ. ಮತ್ತೆ ಪುನಃ ಎಲ್ಲಿಗೆ ಬಂತು? 8,000ಕ್ಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ 5,000 ಜನರು ಏನಾಗ್ತಾರಂತೆ? ಅಪೊಸ್ತಲರ ಬೋಧನೆಯನ್ನ ಕೇಳಿ ಏನ್ ಮಾಡ್ತಾರೆ? ರಕ್ಷಣೆಯನ್ನ ಹೊಂದಿಕೊಳ್ತಾರೆ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕ್ರಿಸ್ತನ್, ದೊಡ್ಡದಾಗಿರ್ತಕ್ಕಂಥ ಈ ಲೋಕದ ಪ್ರಕಾರವಾಗಿ ಧರ್ಮ ಎಂಬುದಾಗಿ ಕರೀತಾರೆ. ನಮ್ಮ ಪ್ರಕಾರವಾಗಿ ಇದು ಧರ್ಮ ಅಲ್ಲ, ಇದು ಕ್ರಿಸ್ತನ ಒಂದು ಮಾರ್ಗ. ಹಲ್ಲೆಲೂಯಾ, ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ದೊಡ್ಡ ಧರ್ಮಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಧರ್ಮ ಯಾವುದು ಹೇಳ್ರಿ? ಯೇಸು ಕ್ರಿಸ್ತನ ಒಂದು ಮಾರ್ಗ. ಹಲ್ಲೆಲೂಯಾ, ಕ್ರೈಸ್ತ ಧರ್ಮ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಅನ್ಕೊಂಡಿದ್ರೆ ಯೇಸುವಿನ ಬಗ್ಗೆ ನಾನು ಕೇಳ್ತೀನಿ ಅಂತ ಹೇಳಿ, ಸೃಷ್ಟಿಕರ್ತನಾದ ದೇವರ ಸ್ಥಳದಲ್ಲಿ ನಾನು ಕೂತ್ಕೊಂಡು ಆತನ ವಾಕ್ಯವನ್ನು ಕೇಳ್ತೀನಿ ಅಂತ ಹೇಳಿ ನೀವು ಯಾರಾದ್ರೂ ಅನ್ಕೊಂಡಿದ್ರ? ನನಗೆ ಚಿಕ್ಕ ಮಕ್ಕಳು ನೋಡಿದ್ರೆ ಬಹಳ ನನಗೆ ಸಂತೋಷ ಆಗುತ್ತೆ. ಯಾಕಂದ್ರೆ ನಾವು ಆ ವಯಸ್ಸಿನಾಗಿದ್ದಾಗ ಬೇಸಿಗೆ ಕಾಲ ಬಂದ್ರೆ ಗೋಲಿ ಆಟ ಆಡೋದು, ಬೇಸಿಗೆ ಕಾಲ ಬಂದ್ರೆ ಮರಕೋತಿ ಆಟ ಆಡೋದು, ಸ್ಕೂಲ್ ಇಲ್ಲ ಅಂದ್ರೆ ಅಲ್ಲಿ ಇಲ್ಲಿಗೆ ತಿರ್ಗಕ್ಕೆ ಹೋಗೋದು, ಬಾರೆಹಣ್ಣು ಆದು ಅಂದ್ರೆ ಬಾರೆಹಣ್ಣಿನ ಗಿಡ ಒಂದನ್ನು ಉಳಿಸ್ತಾ ಇರ್ತಿದ್ದೆ, ಕಟ್ಗಳ ಹುಡುಗರನ್ನ ಹೋಗೋದು. ಆದ್ರೆ ಇವತ್ತಿನ ದಿನ ಚಿಕ್ಕ ಮಕ್ಕಳು ಏನಾಗ್ತಾ ಇದಾರೆ? ವಾಕ್ಯವನ್ನ ಕೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದೇವರು ಆಶೀರ್ವಾದ ಮಾಡಿದ್ರೆ ಸಂಡೇ ಸ್ಕೂಲ್ ಕೂಡ ಅವ್ರಿಗೋಸ್ಕರವಾಗಿ ದೇವರು ನೇಮಕ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವತ್ತಿನ ದಿನಗಳಲ್ಲಿ ಚಿಕ್ಕದೇ ಸಾಸಿವೆ ಗಿಡದ ಒಂದು ಬೀಜ, ಚಿಕ್ಕ ಬೀಜ ಹಾಕಿದ ಯೇಸು ಸ್ವಾಮಿ, ಆದರೆ ಇವತ್ತು ಹೆಮ್ಮರವಾಗಿ ಏನ್ ಮಾಡ್ತಾ ಇದೆ? ಸಭೆ ಎನ್ನುವಂಥದ್ದು ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾ ಇದೆ. ಅದನ್ನ ನಿಲ್ಲಿಸೋದಕ್ಕೆ ಯಾವ ವ್ಯಕ್ತಿಯಿಂದ, ಯಾವ ಶಕ್ತಿಯಿಂದ ಆಗಕ್ ಸಾಧ್ಯ ಇಲ್ಲ. ಒಬ್ರು ಹೇಳಿದ್ರು, ಇಲ್ಲರಿ ಅಣ್ಣ ಮೊನ್ನೆ ಹಿಂಗ್ ಬರ್ಬೇಕಾದ್ರೆ ಒಬ್ರು ಹಿಂಗ ಅಂದ್ರೆ ನನ್ಗೆ ಬಹಳ ಭಯ ಆಯ್ತು, ಅವ್ರ ಅಪ್ಪಗೂ ನಿಲ್ಸಕ್ಕಾಗಲ್ಲ ಸಭೆ. ಅಲ್ಲೆಲ್ಲೂಯ್ಯ, ದೇವರಿಗೆ ವಿರೋಧವಾಗಿ ನಿಂತುಕೊಳ್ಳೋನು ಯಾರಾದ್ರೂ ಏನಂತೀವಿ ಅಭಿವೃದ್ಧಿ ಆಗ್ತಾನ? ಅವರು ರಾತ್ರಿ ಹೋಗಿ ಅಯ್ಯರ ಹತ್ರ ಹೋಗಿ ಮೊಣಕಾಲೂರು ಪ್ರಾರ್ಥನೆ ಮಾಡ್ಕೊಂಡ್ ಬರ್ತಾರೆ, ಗೆದ್ದು ಬರ್ತಾರೆ ಮತ್ತೆ ಹೊರ. ಹಲ್ಲೆಲೂಯಾ, ಅದನ್ನ ಹೇಳ್ಕೊಳ್ಳಲ್ಲ. ಹಲ್ಲೆಲೂಯಾ, ಲಾಸ್ಟ್ ಇಯರ್ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ಪ್ರೆಸೆಂಟ್ PM ಹೋಗಿ ಚೆನ್ನೈಗೆ ಹೋಗಿ ಏನ್ ಮಾಡಿ ಬಂದ್ರು? ಪ್ರಾರ್ಥನೆ ಮಾಡಿಸ್ಕೊಂಡ್ ಬಂದ್ರು. ಫೇಸ್ಬುಕ್ ಅಲ್ಲಿ ವೈರಲ್, ಎಲ್ಲದರಲ್ಲೂ ವೈರಲ್ ಆಯ್ತು ಆ ವಿಷಯ. ಲಾಸ್ಟ್ PM. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೆಸೆಂಟ್ ಆಗಿರ್ತಕ್ಕಂಥ PM ನರೇಂದ್ರ ಮೋದಿ ಅವರು ಹೋಗಿ ಎಲ್ಲಿಗೆ ಹೋಗಿ ಬಂದ್ರು? ಚೆನ್ನೈಗೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಬಂದ್ರು. ಹಲ್ಲೆಲೂಯಾ, ಅದನ್ನ ಹೇಳ್ತಾರ ಮೀಡಿಯಾಗಳಲ್ಲಿ. ಯಾರು ಒಬ್ರು ಯಾವ ಖಾಸಗಿ ಚಾನಲ್ಗಳಲ್ಲಿ ನೋಡ್ರಿ ಅದು ಹೇಳದೇ ಇಲ್ಲ. ದೇವರ ದೇವಾಲಯದಲ್ಲಿ ಆಗಿರ್ತಕ್ಕಂಥ ಕಾರ್ಯಗಳನ್ನ ಯಾರು ಹೇಳಲ್ಲ. ಹಲ್ಲೆಲೂಯಾ, ಹೇಳಿದ್ರೆ ಅವ್ರಿಗೆ ನೋಡೋರು ಕಡಿಮೆ ಆಗ್ತಾರೆ, ಹೇಳಿದ್ರೆ ಅವ್ರಿಗೆ ಹೊಡಿತಾರೆ. ಹಲ್ಲೆಲೂಯಾ, ಇವರು ಭಯ ಪಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಮೊನ್ನೆ ಒಬ್ರು ತೀರು ಹೋದ್ರು, ಒಬ್ರು ಶರಣರು, ಒಳ್ಳೆಯವರೇ. ಹಲ್ಲೆಲೂಯಾ, ಅವ್ರ ಬಗ್ಗೆ ಹೊಗಳುವಾಗ ಏನೇನೇನೇನೋ ಪದಜಾಲಗಳನ್ನ ಬಳಕೆ ಮಾಡಿದ್ರು ಪ್ರಿಯರೇ, ಸಂತೋಷ. ಹಲ್ಲೆಲೂಯಾ, ಅವ್ರ ಕಾರ್ಯವನ್ನ ಮಾಡಿದ್ರೆ ನಾವು ಯಾರ ಮೇಲೆ ಹೊಟ್ಟೆ ಕಿಚ್ಚಪಡಲ್ಲ, ಯಾಕಂದ್ರೆ ಅವರು ಕೂಡ ದೈವ ಸ್ವರೂಪಿಗಳೇ. ಹಲ್ಲೆಲೂಯಾ, ಯಾಕಂದ್ರೆ ಅವರು ಕೂಡ ನಮ್ಮ ಸಹೋದರರೇ. ಹಲ್ಲೆಲೂಯಾ, ಅವರು ಕೂಡ ದೇವರು ಸೃಷ್ಟಿ ಮಾಡಿದಂತ ಮಕ್ಕಳೇ. ಅವ್ರಿಗೆ ಗೊತ್ತಿಲ್ಲ, ಆದ್ರೆ ನಮ್ಗೆ ಗೊತ್ತಾಗಿರೋ ನಾವು ತಿಳ್ಕೊಂಡಿವಿ, ಅಷ್ಟೇ ವ್ಯತ್ಯಾಸ. ಹಲ್ಲೆಲೂಯಾ, ಅವ್ರ ಬಗ್ಗೆ ಬಹಳ ಹೊಗಳಿದ್ರು. ಅಯ್ಯೋ, BA ಮಾಡಿದ್ರು ಶರಣರು. ಒಂದು ವೇಳೆ ಅವರು BA ಮಾಡಿ ಇನ್ನು ಮುಂದಕ್ಕೆ ಹೋಗಿದ್ರೆ ಏನಾಗ್ತಿತ್ತು? ಆದ್ರೆ ಅವರು ಶರಣ ವೃತ್ತಿಯಲ್ಲಿ ಬಂದಿದ್ದಕ್ಕೋಸ್ಕರವಾಗಿ ಅನೇಕರಿಗೆ ಇವತ್ತಿನ ದಿನ ಏನಾಯ್ತು? ಬೆಳಕನ್ನ ಕೊಟ್ಟರು ಎಂಬುದಾಗಿ ಹೇಳಿದ್ರು. ಅದೇ ಇನ್ನೊಬ್ಬ ವ್ಯಕ್ತಿ ಜಾರ್ಜ್ ಫರ್ನಾಂಡಿಸ್ ಅಂತ ಹೇಳಿ, ಆ ವ್ಯಕ್ತಿ ಕೂಡ ತೀರಿ ಹೋದ್ರು ಮೊನ್ನೆ. ಕರೆಕ್ಟ್ರಾ? ಜಾರ್ಜ್ ಫರ್ನಾಂಡಿಸ್, ಹಲ್ಲೆಲೂಯಾ, ತೀರಿ ಹೋದ್ರು. ರಕ್ಷಣಾ ಸಚಿವರು ಆಗಿದ್ದಂಥವ್ರು, ಅನೇಕವಾಗಿರ್ತಕ್ಕಂಥ ವಿಷಯಗಳಲ್ಲಿ
ಮುಂದಾಲೋಚನೆಯನ್ನ ಉಳ್ಳಂತವರು, ಬಡವರು, ಬಲ್ಲಿದರು, ಕಾರ್ಮಿಕರನ್ನು ಒಟ್ಟುಗೂಡಿಸಿ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವಂತ ವ್ಯಕ್ತಿ. ಆತನು ತೀರುವುದಾಗ ಅದೇ ಮೀಡಿಯಾ ಏನಂತ ಹೇಳ್ತೀವಿ ಗೊತ್ತಾ? ಏನಂತ ಹೇಳ್ತೀವಿ? ರಕ್ಷಣಾ ಸಚಿವರಾಗಿರ್ತಕ್ಕಂಥ ಈ ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಕಾಲದಲ್ಲಿ ಆಗಿದ್ದಂಥವ್ರು ತೀರಿ ಹೋದ್ರು. ಅವ್ರ ಬಗ್ಗೆ ಎಲ್ಲ ಹೇಳ್ಕೊಂಡ್ ಬಂದ್ರು. ಅಯ್ಯೋ, ಇವರು ಕ್ರಿಶ್ಚಿಯನ್ ಆಗಿದ್ರು, ಒಂದು ವೇಳೆ ಇವರು ಫಾದರ್ ಆಗಿದ್ರೆ ಏನಾಗ್ತಾ ಇತ್ತಂತ ಈ ಎಲ್ಲ ಕಾರ್ಯಗಳನ್ನು ಮಾಡೋದು ಆಗ್ತಿದ್ದಿಲ್ಲ. ಹಲ್ಲೆಲೂಯಾ. ಫಸ್ಟ್ ಕಾಲೇಜ್ ಇಲ್ಲಿ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಿದ್ದೆ ಕ್ರೈಸ್ತ ಮಿಷನರಿಗಳು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಇಂಗ್ಲಿಷ್ ಭಾಷೆ ಅಂತ ಹೇಳಿ ಮಕ್ಕಳನ್ನ ಕಲಿಸ್ತಿರಲ್ಲ. ಆ ಇಂಗ್ಲಿಷ್ ಭಾಷೆ ಬೆಳೆಯುವುದಕ್ಕೆ, ಪ್ರಾರಂಭವಾಗುವುದಕ್ಕೆ ಕಾರಣನೇ ಕ್ರಿಶ್ಚಿಯಾನಿಟಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದನ್ನ ತಿಳಿದುಕೊಳ್ತಾ ಇಲ್ಲ, ಅದನ್ನ ಏನ್ ಮಾಡ್ತಾ ಇಲ್ಲ, ಗ್ರಹಿಸಿಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇವತ್ತಿನ ದಿನ ಎಲ್ಲರಿಗೂ ಬೇಕು ಇಂಗ್ಲಿಷ್. ಹಳ್ಳಿ ಜನರು ಇಂಗ್ಲಿಷ್ ಮಾತಾಡ್ತಾರ. ಹಲ್ಲೆಲೂಯಾ. ಎಲ್ಲದಕ್ಕೂ ಇಂಗ್ಲಿಷ್. ನೀವು ಪೌಡರ್ ಅಂತೀರಿ, ಪೌಡ್ರಿಗೆ ಏನಂತಾರೆ ಕನ್ನಡದಾಗ? ಪುಡಿ ಅಂತೀರಿ. ಹ್ಯಾಂಗ ನೀವು ಪುಡಿ ಅಲ್ಲ, ನೀವು ಏನಂತೀರಿ? ಪೌಡರ್ ಅಂತೀರಿ. ಪೌಡ್ರ್. ಹಲ್ಲೆಲೂಯಾ. ಎಲ್ಲದು ಒಂದೇ ಅಲ್ಲ. ಟವಲ್ ಅಂತೀರಿ, ಕರ್ಚಿಫ್ ಅಂತೀರಿ, ಅದು ಇದು, ಮೊಬೈಲು, ಸೌಂಡ್ ಸ್ಪೀಕರ್, ಅದು ಎಲ್ಲ ಇಂಗ್ಲಿಷೇ ಮಾತಾಡ್ತೀರಿ. ಆಟೋ, ಬಸ್ ಎಲ್ಲವುಗಳನ್ನು ಇಂಗ್ಲಿಷ್ನಾಗೆ ಮಾತಾಡ್ತೀರಿ. ಅದೆಲ್ಲವೂ ಕೂಡ ಬಂದಿರುವಂಥದ್ದು ಎಲ್ಲಿಂದ? ಕ್ರೈಸ್ತ ಮಿಷನರಿಗಳು ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಪ್ರಿಯರೇ. ಸ್ತ್ರೀಯರು ಇವತ್ತಿನ ದಿನ ಬಂದು ನೀವು ವಾಕ್ಯ ಕೇಳ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಯಾವುದು? ಸಭೆ. ಹಲ್ಲೆಲೂಯಾ. ಸ್ತ್ರೀಯರಿಗೆ ಭಾರತ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಕ್ರಿಶ್ಚಿಯಾನಿಟಿ. ತಿಳ್ಕೊರಿ, ಮರಿಬೇಡ್ರಿ ಇದನ್ನ. ಹಲ್ಲೆಲೂಯಾ. ಸ್ತ್ರೀಯರು ಓದುವುದಕ್ಕೆ, ಸ್ತ್ರೀಯರು ಇಂಗ್ಲಿಷ್ ಮೀಡಿಯಂ, ಸ್ತ್ರೀಯರಿಗೋಸ್ಕರವಾಗಿ ಅನೇಕವಾಗಿರ್ತಕ್ಕಂಥ ಗರ್ಲ್ಸ್ ಕಾಲೇಜ್ಗಳು, ಹಾಸ್ಟೆಲ್ ವ್ಯವಸ್ಥೆಗಳು ಮಾಡಿರ್ತಕ್ಕಂಥವ್ರು ಯಾರು ಪ್ರಿಯರೇ? ಮಿಷನರಿಗಳೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ಆ ಒಂದು ಸಭೆ ಅನೇಕರಿಗೆ ಪ್ರಯೋಜನಕರವಾಗಿ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಗಾಳಿ ಬೀಸೋದಕ್ಕೆ ನೀವು ಭಯ ಪಡಬೇಡ್ರಿ. ದೇವರು ಹೇಳೋಣ, ಅಂತ್ಯಕಾಲದಲ್ಲಿ ಭಯಂಕರವಾದ ಬಿರುಗಾಳಿಗಳು ಬರುತ್ತವೆ. ಕಾಲಜ್ಞಾನ ನಮಗೆ ಗೊತ್ತಾಗ ನಾವು ಭಯ ಪಡಲ್ಲ ಯಾವುದಕ್ಕೂ. ಹಲ್ಲೆಲೂಯಾ. ದೇವ್ರು ಹೇಳೋಣ, ಸುನಾಮಿ ಬರ್ತಂತ ಹೇಳೋಣ. ಸುನಾಮಿ ಬಂದದ, ಅಲ್ಲಿವರೆಗೆ ಯಾವ ಗ್ರಂಥದಾಗ ಏನಿಲ್ಲ, ಅದ್ರ ಬಗ್ಗೆ ಲೇಖನನೇ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮೊದಲು ಹೇಳೋಣ, ಮುಂದೆ ಹೇಳ್ತೀನಿ ಅವ್ರ ವಿಷಯವಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆ ಪ್ರಾರಂಭವಾಗುವುದಕ್ಕೆ ಕಾರಣ ಏನು? ಅವರು ಕಾದು ಕುಳಿತುಕೊಂಡ್ರು. ಏನ್ ಮಾಡಿದ್ರು? ಅವರು ಮನೆಯಲ್ಲಿ ಕಾದು ಕುಳಿತುಕೊಂಡ್ರು ದೇವರ ವಾಗ್ದಾನಕ್ಕೋಸ್ಕರವಾಗಿ. ಅವ್ರು ಏನ್ ಮಾಡಿದ್ರು? ಸಹನೆ ಉಳ್ಳವರಾದ್ರು. ನೀವು ಕೂಡ ದೇವ್ರ ಕಡೆಗೆ ಬರ್ಬೇಕಾದ್ರೆ 7 ವಾರ ಆಗ್ಲಿ, ಅಪ್ಪ ತಾತ್ಮವ್ರು ಹೇಳ್ಯಾರ 7 ವಾರ ಹೇಳ್ಯಾರ, 7 ವಾರ ಬರ. 7 ವಾರ ಎದುರಿಸ ಹೋಗಿ ನೀನ್ ಹೆಂಗಿದೀಯೋ, ನೀನ್ ಗೊಜ್ಜಲ್ದಾಗಿದ್ದೀ, ನಿನ್ ಗೊತ್ತಾಗ್ತಾ ಇಲ್ಲ. ಆ ಗೊಜ್ಜಲ್ದಾಗ ಇದ್ದಿರುವಂತ ಪರಿಸ್ಥಿತಿ ನಿನಗೆ ತಿಳಿಸೋದಕ್ಕೋಸ್ಕರವಾಗಿ 7 ವಾರಗಳು. ಅಲ್ಲೆಲೂಯಾ. ಪ್ರೈಸ್ ಗಾಡ್. ನೀನು ಗೊಜ್ಜಲು ಕುಣಿಯಲ್ಲಿದ್ದೀನಿ, ನಿನ್ಗೆ ಗೊತ್ತಾಗ್ತಾ ಇಲ್ಲ ನಾನು ಶುದ್ಧನಾಗಿದ್ದೀನಿ, ನನಗೇನಾಗ್ಯದ, ಎಲ್ಲ ನಾನು ಒಳ್ಳೆ ರೀತಿಯಲ್ಲಿ ಸ್ನಾನ ಮಾಡಿದ್ದೀನಿ, ಒಳಗಡೆ ಎಲ್ಲ ಕೊಳಕಿಟ್ಕೊಂಡು. ಹಲ್ಲೆಲೂಯಾ. ಪಂಚಪಾತ್ರೆಯ ಬಟ್ಟಲುಗಳನ್ನು ಶುದ್ಧ ಮಾಡಿಕೊಳ್ಳ್ರಿ ಅಂತ ಹೇಳ್ತಾನೆ ಏಸಪ್ಪ. ಹಲ್ಲೆಲೂಯಾ. ಒಳಗಡೆಯಿಂದ ಪಾಪ ಎನ್ನುವಂಥದ್ದು ಪ್ರಾರಂಭವಾಗುವಂಥದ್ದು. ಒಬ್ಬ ಗುರೂಜಿ ಬಗ್ಗೆ ಹೇಳಿದೆ ನಾನು. ಈಗ ಯೇಸು ಸ್ವಾಮಿಯನ್ನು ನಂಬಿ ಇವತ್ತು ಬೆಂಗಳೂರು ಪಟ್ಟಣದಲ್ಲಿ ಮಹಾಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಗುಜರಾತಿನಲ್ಲಿ ಇರ್ತಕ್ಕಂಥ ಒಬ್ಬ ದೊಡ್ಡ ಏನಾಗಿದ್ರು? ಗುರೂಜಿ ಆಗಿದ್ರು, ಮಠಾಧಿಪತಿ. ಆತನ ಕಾಲುಗಳಿಗೆ ಪ್ರೆಸೆಂಟ್ PM ಅವರು ಹೋಗಿ ಕೂಡ ಏನ್ ಮಾಡಿದ್ರು? ಬಿದ್ದು ಬಂದಿದ್ರು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅವರು ಕೂಡ ಕಾಲುಗಳನ್ನು ಮುಟ್ಟಿ ಬಂದಿದ್ದಾರೆ. ಯಾವಾಗ ಅವರಿಗೆ ಅವಲೋಕನ ಆಯ್ತು, ಅಯ್ಯೋ ನಾನು ಒಳ್ಳೆ ಬಟ್ಟೆಗಳನ್ನ ಹಾಕೊಂಡಿದ್ದೀನಿ, ಒಳಗೆಲ್ಲ ಬೇಸ್, ಹೊರಗೆ ನೋಡೋರಿಗೆ ಬಹಳ ಚಂದ. ಹೌದಪ್ಪ. ಆದ್ರೆ ಒಳಗೆಲ್ಲ ಕೊಳಕೆ. ಹಲ್ಲೆಲೂಯಾ. ಒಳಗೆಲ್ಲ ಏನಿದೆ? ಕೊಳಕು, ಉಳುಕು, ಪರಿಶುದ್ಧತೆ ಇಲ್ಲ, ಅಪರಿಶುದ್ಧತೆ. ಈಗ ಒಂದು ಸಾರಿ ಫಾರಿನ್ಗೆ ಟ್ರಿಪ್ಗೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಯ್ತು, ಯೇಸುವಿನ ದರ್ಶನವಾಯಿತು. ಹಲ್ಲೆಲೂಯಾ. ಅವರು 2,000 ಕೋಟಿ ಬೆಲೆ ಬಾಳುವಂತ ಮಠವನ್ನ, ಒಂದು ಹೆಲಿಕಾಪ್ಟರ್ ಅನ್ನ, ಅನೇಕವಾದ ಉನ್ನತ ಸಂಗತಿಗಳನ್ನ, ಐಶ್ವರ್ಯವನ್ನ ಬಿಟ್ಟು ಬರಿಗೈಲೇ ಆ ಮಠವನ್ನ ಬಿಟ್ಟು ಏನ್ ಮಾಡಿದ್ರು? ಹೊರಗಡೆ ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹಣದ ಸಲುವಾಗಿ ಇವತ್ತಿನ ದಿನ ಜನರು ಏನೇನೋ ಕಾರ್ಯಗಳನ್ನ ಮಾಡ್ತಾರೆ. ಅವರಿಗೆ ರಕ್ಷಣೆ ಬೇಕಾಗಿಲ್ಲ. ಹಣ ಏನ್ರಿ, ಇವತ್ತಿರ್ತ ನಾಳೆ ಹೋಗುತ್ತಾ? ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆದ್ರೆ ದೇವರು ನಮಗೆ ಕೊಡುವಂತ ಆಶೀರ್ವಾದದ ವಾಗ್ದಾನ ಯಾವುದು? ನಿತ್ಯವಾದಂತ ಜೀವ, ಅದೇ ಮೋಕ್ಷ, ಅದೇ ರಕ್ಷಣೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರ ಹೆಸರು ಏನು? ಶಾಸ್ತ್ರಿ ಎಂಬುದಾಗಿ. ಹಲ್ಲೆಲೂಯಾ. ಅವ್ರ ಹೆಸರು ಏನು ಪ್ರಿಯರೇ? ಶಾಸ್ತ್ರಿ. ಅವ್ರ ಬಗ್ಗೆ ನಾನು ಹೇಳಿದ್ದೆ, ವಿಡಿಯೋಗಳು ಕೂಡ ತೋರಿಸಿದ್ದೆ. ಅವ್ರನ್ನ ಹೆಂಗ ಆರಾಧನೆ ಮಾಡಿದ್ರು. ಅವ್ರನ್ನೇ ಇಟ್ಕೊಂಡು ಅನೇಕ ದೇಶಗಳಲ್ಲಿ ಇವತ್ತಿಗೂ ಪೂಜೆ ಮಾಡ್ತಾ ಇದ್ರು, ಅವ್ರ ಫೋಟೋ ಇಟ್ಕೊಂಡು. ಗೊತ್ತಾ? ಹಲ್ಲೆಲೂಯಾ. ಆದ್ರೆ ಅವ್ರು ಏನ್ ಮಾಡಿದ್ರು? ಈಗ ರಕ್ಷಣೆ ಮಾರ್ಗದಲ್ಲಿ ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆ ಎನ್ನುವಂಥದ್ದು ಪ್ರಾರಂಭವಾಗುವಾಗ ಏನ್ ಬಂತು ರೀ? ಮೊದಲನೇದಾಗಿ ಅವರು ಶಕ್ತಿಯನ್ನು ಹೊಂದಿಕೊಂಡ ತಕ್ಷಣವೇ ಸಭೆ ಎನ್ನುವಂಥದ್ದು ಏನಾಯ್ತು?
ಪ್ರಾರಂಭವಾಯಿತು. ಯಾಕೆ ಪ್ರಾರಂಭ ಆಯಿತು ಸಭೆ? ಅವರು ಕಾದು ಕುಳಿತುಕೊಂಡ್ರು. ಇಲ್ಲಾಂದ್ರೆ ಇಲ್ಲ ಪೇತ್ರ ನಡೆಯಪ್ಪ ಬಲ್ಲೆ ಇಡ ಮೀನ್ ಹಿಡಿಯಕ್ಕೆ ಹೋಗೋಣ, ಇಲ್ಲ ಇನ್ನೊಬ್ರು ಇಲ್ಲ ಬಡಗಿತನ ಮಾಡಕ್ ಹೋಗೋಣ, ಇನ್ನೊಬ್ರು ವ್ಯವಸಾಯ ಮಾಡಕ್ ಹೋಗೋಣ ಅಂತೇಳಿ ಆ ಕಡೆ ಈ ಕಡೆ ಅವ್ರು ಏನಾಗ್ಲಿಲ್ಲ, ಚೆಲ್ಲ ಚದರ ಆಗ್ಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಕಾಯುವುದರಲ್ಲಿ ಇರ್ತಕ್ಕಂಥ ಮೊಟ್ಟ ಮೊದಲನೇ ಆಶೀರ್ವಾದ ಏನಂದ್ರೆ ನಿನ್ನ ಕುಟುಂಬ ಏನಾಗುತ್ತೆ, ದೇವರ ಕುಟುಂಬವಾಗಿ ಮಾರ್ಪಡುತ್ತೆ. ದೇವರ ಶಕ್ತಿಯನ್ನ ನೀನೇನ್ ಮಾಡ್ತೀಯಾ, ಹೊಂದಿಕೊಳ್ತೀಯ. ದೇವರ ಒಂದು ವಾಗ್ದಾನದ ಆಶೀರ್ವಾದಗಳನ್ನ ನೀನೇನ್ ಮಾಡ್ತೀಯಾ, ಪಡೆದುಕೊಳ್ತೀಯ. ಇತರರಿಗೆ ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲರಿ ನಾನು ರಕ್ಷಣೆಗೆ ಬಂದ್ರೆ ನನ್ನ ಗಂಡ ಏನಂತಾನೆ, ನನ್ನ ಕುಟುಂಬಸ್ಥರು, ನನ್ನ ಏನಂತಾರೆ ಕುಲಸ್ಥರು, ಅವರು ಇವ್ರು ಏನಂತಾರೆ. ನಿನಗೆ ಬೇಕಾಗಿರೋ ಸ್ವರ್ಗ. ನೀನು ಊಟ ಮಾಡಿದ್ರೆ ನಿನಗೆ ಅನಾರೋಗ್ಯದಾಗ ಬಡತನದಾಗಿದ್ದಾಗ ಅವ್ರು ಬಂದು ಏನು ನಿಂಗೆ ರೊಕ್ಕ ಕೊಡ್ತಾರ? ಅದೇ ಹಣ ಇದ್ದಾಗ ಬರ್ರಿ ಅಯ್ಯಮ್ಮವ್ರಿ, ಬರ್ರಿ ಬಸನಗೌಡವ್ರಿ, ಬರ್ರಿ ಇನ್ನೊಬ್ರು ಯಾರು ಏಸಪ್ಪಣ್ಣವ್ರಿ, ಬರ್ರಿ ಮಾರೇಶ್ವರಿ. ಹಣ ಇದ್ದಾಗ ಎಲ್ಲರೂ ಬರ್ತಾರ. ಹಣ ಇಲ್ಲದ ಪರಿಸ್ಥಿತಿಯಲ್ಲಿ ಯಾರು, ಹಣ ಇಲ್ಲದ ಪರಿಸ್ಥಿತಿಯಲ್ಲಿ ನಿನ್ನ ಒಬ್ಬರು ಕೂಡ ನೋಡಲ್ಲ. ಹಲ್ಲೆಲೂಯಾ. ಈ ಲೋಕಕ್ಕೆ ಬೇಕಾಗಿರುವಂತದ್ದು ನಿನ್ನಲ್ಲಿರ್ತಕ್ಕಂಥ ಹಣ ಹೊರತಾಗಿ ನಿನ್ನ ವ್ಯಕ್ತಿತ್ವ ಅಲ್ಲ. ಹಲ್ಲೆಲೂಯಾ. ಆದ್ರೆ ದೇವರು ಕೇಳುವಂತದ್ದು ಯಾರನ್ನ? ನಿನ್ನನ್ನ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ಸಭೆ ಎನ್ನುವಂಥದ್ದು ದೇವರ ಶಕ್ತಿಯಿಂದ ಸ್ಥಾಪನೆಯಾಯಿತು. ಇವತ್ತಿನವರೆಗೂ ಕೂಡ ಸಭೆ ಎನ್ನುವಂಥದ್ದು ಬೆಳವಣಿಗೆ ಹೊಂದುತ್ತಾನೆ ಇದೆ. ಹಲ್ಲೆಲೂಯಾ. ಇಷ್ಟೇ ಜನರಿದ್ದೀರಾ, ಇದಕ್ಕಿಂತ ದುಪ್ಪಟ್ಟಾಗಿರ್ತಕ್ಕಂಥ ಹೇಳಿನಲ್ಲ 10 ಮಂದಿರ ಜಸ್ಟ್ ಜನರು ಇಲ್ಲಿ ಬರ್ತಾರ, ಬರೆದಿಟ್ಕೊಳ್ರಿ ಬೇಕಾದ್ರೆ. ಹಲ್ಲೆಲೂಯಾ. ದೇವರ ಆ ಕಾರ್ಯವನ್ನ ಮಾಡ್ತಾನ, ಅಂತ ಆಶೀರ್ವಾದವನ್ನ ದೇವರು ಒದಗಿಸಿ ಕೊಡ್ತಾನ. ಈ ಭಾಗದಲ್ಲಿ ನಾಶನ ಮಾರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಯೇಸುವನ್ನ ತಿಳಿದುಕೊಳ್ತಾರ. ಯೇಸುವೆ ನಿಜವಾದ ರಕ್ಷಕನ ಎಂಬುದಾಗಿ ಅರಿತುಕೊಂಡು ಅವರು ಕೂಡ ಸಭೆಯ ಮಕ್ಕಳು ಆಗ್ತಾರೆ, ನಿಜವಾದ ಸೃಷ್ಟಿಕರ್ತನ ಮಕ್ಕಳು ಆಗ್ತಾರೆ. ದೇವರನ್ನ ಅವರು ಕೂಡ ಒಲಿಸಿಕೊಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಅವರು ಏನು ಹೊಂದಿಕೊಂಡ್ರು? ಶಕ್ತಿಯನ್ನ ಹೊಂದಿಕೊಂಡ್ರು, ಧೈರ್ಯವನ್ನ ಹೊಂದಿಕೊಂಡ್ರು. ಸಭೆ ಎನ್ನುವಂಥದ್ದು ಸ್ಥಾಪನೆಯಾಯಿತು ಅವರು ಕಾದಂತ ಸಂದರ್ಭದಲ್ಲಿ ಪ್ರಿಯರೇ. ಎರಡನೇದಾಗಿ ಕಾಯುವಾಗ ಏನಾಗುತ್ತಂದ್ರೆ ನಿನಗೆ ಉನ್ನತವಾಗಿರ್ತಕ್ಕಂಥ ಆಶೀರ್ವಾದ, ಅಧಿಕಾರವನ್ನ ನೀನು ಹೊಂದಿಕೊಳ್ತಾ ಇದೀಯಾ. ಹಲ್ಲೆಲೂಯಾ. ಭಯಂಕರವಾದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಿನ್ನನ್ನ ದೇವರು ಏನ್ ಮಾಡ್ತಾನೆ, ನೀನು ಕಾಯುವಾಗ ದೇವರ ಸ್ಥಳದಲ್ಲಿ, ದೇವರ ಒಂದು ಯೆರೂಸಲೇಮಿನಲ್ಲಿ, ಆತ್ಮಿಕ ಯೆರೂಸಲೇಮಿನಲ್ಲಿ ನೀನು ಕಾಯುವಾಗ ದೇವರು ನಿನ್ನ ಜೊತೆಗೆ ಏನ್ ಮಾಡ್ತಾನೆ, ನಿನ್ನನ್ನು ಉನ್ನತವಾದ ಅಧಿಕಾರ ಕೊಡ್ತಾನೆ. ಯೋಸೇಫನ ಜೀವಿತವನ್ನು ನಾವು ನೋಡುವಾಗ ಗೊತ್ತಾಗುತ್ತೆ ಪ್ರಿಯರೇ. 37ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಆದಿಕಾಂಡ ಪುಸ್ತಕ ಯೋಸೇಫನ ಚರಿತ್ರೆ ಎಂಬುದಾಗಿ 37ನೇ ಅಧ್ಯಾಯದಿಂದ 50 ಅಧ್ಯಾಯಗಳವರೆಗೆ ಯೋಸೇಫನ ಚರಿತ್ರೆ ಇರುತ್ತೆ. 38ನೇ ಅಧ್ಯಾಯ ಮಾತ್ರ ಯೋಸೇಫನ ಅಣ್ಣನಾಗಿರ್ತಕ್ಕಂಥ ಯೂದನ ಒಂದು ಚರಿತ್ರೆ ಎನ್ನುವಂಥದ್ದು ಬರೆಯಲ್ಪಟ್ಟಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನು ಬೆಳೀತಾ ಬಂದ. ಯೋಸೇಫನು ತನ್ನ ತಂದೆಗೆ ಎಷ್ಟನೇ ಮಗ? 12ನೇ ಮಗ. ಒಬ್ಬ ಹೆಣ್ಣುಮಗಳಿದ್ದಾಳೆ ದೀನಾ ಅಂತೇಳಿ. ಹಲ್ಲೆಲೂಯಾ. ಡಯಾನ ಎಂಬುದಾಗಿ ಏನೋ ಕರೀತಾರೆ ಇಂಗ್ಲಿಷಲ್ಲಿ. ಹಲ್ಲೆಲೂಯಾ. 12 ಒಟ್ಟು ಯೋಸೇಫನಿಗೆ, ಒಟ್ಟು ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? 13 ಜನ ಮಕ್ಕಳು. 12 ಜನ ಗಂಡು ಮಕ್ಕಳು, ಒಬ್ಬಕಿ ಹೆಣ್ಣುಮಗಳು, ಹೆಂಡತಿಯರು 4 ಜನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಯಾಕಂದ್ರೆ ಆಗಿನ ಕಾಲದಾಗ ಬಹುಪತ್ನಿತ್ವ ಎನ್ನುವಂಥದ್ದು ಜಾರಿಯಲ್ಲಿತ್ತು. ಯಾಕಂದ್ರೆ ದೇವರು ಅವ್ರನ್ನ ಏನ್ ಮಾಡಿದ, ಆ ತರವಾದಂತ ಒಂದು ಸ್ಥಿತಿಗೆ ಇಟ್ಟಿದ್ದ. ಹಲ್ಲೆಲೂಯಾ. ತಿಳಿಯಲಾರದ ಒಂದು ಅಜ್ಞಾನದ ಕಾಲ ಎಂಬುದಾಗಿ ಹೇಳುತ್ತೆ ರೋಮಾಪುರದ ಪತ್ರಿಕೆಯಲ್ಲಿ ಪೌಲನ ಅದರ ಕುರಿತಾಗಿ ಮಾತಾಡ್ತಾನೆ. ಹಲ್ಲೆಲೂಯಾ. ಆದ್ರೆ ಯೇಸು ಬಂದಾಗ ಏನಂತ ಹೇಳ್ತಾ ಇದ್ದಾನೆ, ಒಬ್ಬ ಗಂಡನಿಗೆ ಒಬ್ಬಾಕಿಯೇ ಹೆಂಡತಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ವಿಷಯ ಬೇರೆ. ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯೋಸೇಫನು 17 ವರ್ಷದವರೆಗೆ ಚೆನ್ನಾಗಿ ಬೆಳೀತಾ ಬರಬೇಕಾದ್ರೆ ಆತನಿಗೆ ಆ ಒಂದು ಸಂದರ್ಭದಲ್ಲಿ ಯವನ ಟೀನೇಜ್ ಸಂದರ್ಭದಲ್ಲಿ ಒಂದು ಕನಸು ಬೀಳುತ್ತೆ ಪ್ರಿಯರೇ. ಆ ಕನಸು ಏನಂದ್ರೆ, ಈತನು ರಾತ್ರಿ ಮಲಗಿಕೊಂಡಾಗ ಕೆಲಸ, ಸೂಡುಗಳು ಗೊತ್ತಲ್ಲ, ಸೂಡು ಕಟ್ತಿರಲ್ಲ, ಸೂಡುಗಳು, ಆ ಸೂಡುಗಳನ್ನ, ಸೂಡು ಅಂತಾರೆ ಬೈಬಲ್ ಲಿಟ್ರಲ್ ವರ್ಡ್. ಸೂಡುಗಳನ್ನ ಕಟ್ಟಿದಾಗ ಎಲ್ಲರೂ ಕಟ್ತಾ ಇದ್ರಂತೆ. ಯಾರ್ಯಾರು? ಅಣ್ಣಂದ್ರೆ ಎಲ್ಲರೂ. ಒಬ್ಬ ತಮ್ಮ ಕಟ್ತಾ ಇದ್ರಂತೆ ಸೂಡನ್ನು. ಜೋಳದ ಸೂಡನ್ನ ಕಟ್ತಾ ಇದ್ರಂತೆ. ಜೋಳದ ಸೂಡನ್ನು ಏನ್ ಮಾಡ್ತಾ ಇದ್ರು? ಕಟ್ತಾ ಇದ್ರಂತೆ. ಕಟ್ಟುವಂತ ಸಂದರ್ಭದಲ್ಲಿ 11 ಜನರ ಸೂಡುಗಳು ಬಂದು ಒಂದು ಸೂಡಿಗೆ ಏನಾಯ್ತಂತೆ, ತಲೆ ಬಾಗಿತ್ತಂತೆ. ಏನ್ ಮಾಡ್ತಂತೆ? ತಲೆ ಬಾಗಿದ್ದು ಅಂದ್ರೆ ಕೆಳಗಡೆ ಬಿದ್ದು ಒಂದು ಸೂಡು ಮಾತ್ರ ನಿಂತ್ಕೊಂಡಿದೆ. ಆ ಸೂಡು ಯಾರ್ದು? ಯೋಸೇಫನ ಒಂದು ಸೂಡು. ಆ ಒಂದು ಸಂದರ್ಭದಲ್ಲಿ ಯೋಸೇಫ ಅಣ್ಣಂದ್ರಿಗೆ ಹೇಳಿದ. ಏನಂತ ಹೇಳಿದ? ಆ ವಿಷಯವನ್ನ ಹೇಳಿದ. ಏನು? ನನ್ನ ಸೂಡಿನ ಮುಂದೆ ನಿಮ್ಮ 11 ಜನರ ಸೂಡುಗಳು ಬಂದು ಏನ್ ಮಾಡಿದ್ವು? ಬಿದ್ದು ಅಂತೇಳಿ. ಅವಾಗ ಅಣ್ಣರಿಗೆ ಬಹಳ
ಏನ್ ಬಂತು? ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು ಹೇಳ್ರಿ? ನೀನ್ ನಮ್ಮನ್ನ ಆಳುವಂತ ವ್ಯಕ್ತಿ ಆಗ್ತೀಯಾ ಅಂತೇಳಿ ಏನ್ ಮಾಡಿದ್ರು ಅಣ್ಣವರು? ಸಿಟ್ಟುಕೊಂಡ್ರು. ಇನ್ನೊಂದ್ಸರಿ ಕನಸು ಬಿತ್ತು. ಏನ್ ಕನಸು ಬಿತ್ತು ಅಂದ್ರೆ, ಮಲಗಿಕೊಂಡಾಗ ತಾನು ಆಕಾಶದಲ್ಲಿ ಇರಬೇಕಾದ್ರೆ ಆ ರೀತಿಯ ಕನಸು, ಸೂರ್ಯ ಚಂದ್ರ 11 ನಕ್ಷತ್ರಗಳು ಏನಾದವಂತೆ ಆ ಯೋಸೇಫನ ಮುಂದೆ ಬಂದು ಬಿದ್ದಂತ ಒಂದು ಪರಿಸ್ಥಿತಿ ಆಯ್ತಂತೆ. ಅದನ್ನು ಹೇಳಿದಾಗ ಆವಾಗ ಅಣ್ಣಂದ್ರು ಇನ್ನೂ ಜಾಸ್ತಿ ಏನ್ ಮಾಡಕ್ಕೆ ಪ್ರಾರಂಭ ಮಾಡಿದ್ರು? ಟಾರ್ಚರ್ ಮಾಡೋಕೆ ಪ್ರಾರಂಭ ಮಾಡಿದ್ರು. ಅಣ್ಣರೆಲ್ಲ ಕುರಿ ಕಾಯುವಂತ ವ್ಯಕ್ತಿಗಳಾಗಿದ್ರು. ಹಲ್ಲೆಲೂಯಾ. ಏನ್ ಮಾಡುವಂತ ವ್ಯಕ್ತಿಗಳು? ಕುರಿ ಕಾಯುವಂತ ವ್ಯಕ್ತಿಗಳು, ಪಶು ಸಂಗೋಪನೆಯನ್ನ ಮಾಡುವಂತ ವ್ಯಕ್ತಿಗಳು. ಆಗಿನ ಕಾಲದಲ್ಲಿ ಅದೇ ಒಂದು ಉನ್ನತವಾಗಿರ್ತಕ್ಕಂಥ ಏನಾಗಿತ್ತು? ಏನಂತ ಹೇಳ್ತೀವಿ? ವೃತ್ತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇತ್ತಂದ್ರೆ, ಈ 10 ಜನ ಅಣ್ಣಂದ್ರು, ಒಬ್ಬನು ತಮ್ಮ ಯೋಸೇಫನಿಗೆ 10 ಜನ ಅಣ್ಣಂದ್ರು ಏನ್ ಮಾಡಿದ್ರು? ಕುರಿ ಕಾಯ್ಕೊಂತ ಬೇರೆ ಹೊಲಗಳಿಗೆ ಹೋಗಿದ್ರು. ಹೋದ ಸಂದರ್ಭದಲ್ಲಿ ಅಪ್ಪ ಹೇಳ್ತಾನೆ, ಯಾಕೋ ಬಾ ನಿನ್ನ ಅಣ್ಣಂದ್ರು ಹೋಗಿ ಏನ್ ಮಾಡು, ಬುತ್ತಿ ಕೊಟ್ಬಿಟ್ಟು ಬಾ ಅಂತೇಳಿ. ಅವಾಗ ಬುತ್ತಿ ಕೊಡೋದಕ್ಕೆ ಅಣ್ಣಂದ್ರ ಈ ವ್ಯಕ್ತಿಯನ್ನು ನೋಡ್ತಾರೆ, ದೂರದಿಂದ ಬರ್ತಾ ಇರ್ತಾನೆ. ಯಾರು? ಯೋಸೇಫ. ಬಂದ ಸಂದರ್ಭದಲ್ಲಿ ಒಳ್ಳೆ ರೀತಿಯಲ್ಲಿ ಕಲರ್ ಕೋಟ್ ಹಾಕೊಂಡ್ ಬಂದಿರ್ತಾನೆ. ಯಾವ ಕೋಟು? ಕಲರ್ ಕೋಟ್ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಏನು? ಬಣ್ಣದ ಅಂಗಿನ ಕನ್ನಡದಲ್ಲಿ ಬಣ್ಣದ ಅಂಗಿ, ಉದ್ದನ ನಿಲುವಂಗಿಯನ್ನು ಹಾಕೊಂಡ್ಬರ್ತಾನೆ. ಇಲ್ಲಿವರೆಗೆ ಇರ್ತಾನೆ. ಅಲ್ಲಲ್ಲಿಯ ಆ ನಿಲುವಂಗಿಯನ್ನು ಹಾಕೊಂಡು ಬರ್ತಾ, ಬುತ್ತಿಯನ್ನು ತೆಗೆದುಕೊಂಡು ಅಣ್ಣಂದ್ರ ಹತ್ರ ಬರ್ತಾ, ಅವಾಗ ಅಣ್ಣಂದ್ರ ಮಾತಾಡಿ ಕೇಳಕತ್ತಾರೆ. ಏನಂತೇಳಿ? ಒಬ್ಬೊಬ್ಬರಾಗಿ ಕನಸುಗಾರ ಬರ್ತಾ ಇದ್ದಾನೆ. ಯಾರು ಇವನು? ಕನಸುಗಾರ ಬರ್ತಾ ಇದ್ದಾನೆ. ಕನಸನ್ನ ಹೇಳಿ 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 ನಮಗೆ ಏನ್ ಮಾಡ್ತಾ ಇದ್ದಾನ? ನಾನೇ ದೊಡ್ಡವನು ಅಂತೇಳಿ ಅಣ್ಣನು ಬರ್ತಾ ಇದ್ದಾನ. ಹೆಂಗನ ಮಾಡಿ ಇವತ್ತು ಇವನ್ನ ಏನ್ ಮಾಡ್ಬೇಕು? ಮುಗಿಸ್ಬೇಕು ಅಂತೇಳಿ ಸ್ವಂತ ಅಣ್ಣಂದ್ರೆ ಏನ್ ಮಾಡ್ತಾ ಇದಾರೆ? ಪ್ಲಾನ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ಲಾನ್ ಮಾಡುವಂತ ಸಂದರ್ಭದಲ್ಲಿ ದೂರದಲ್ಲಿ ಇರುವಂತವನು ಸಮೀಪಕ್ಕೆ ಬಂದಾಗ ಆಯ್ತು, ಅವನ್ನ ಏನ್ ಮಾಡ್ತೀವಿ? ಅದು ಬಟ್ಟೆ ನಿಲುವಂಗಿನ ಹರಿದ್ರು, ಅಲ್ಲಿ ಯಾವುದೋ ಒಂದು ಕುರಿಯನ್ನು ಕೊಯ್ದ್ರು. ಏನ್ ಮಾಡಿದ್ರು? ಅದ್ರ ಮೇಲೆ ಎಲ್ಲ ರಕ್ತ ಹಾಕಿಬಿಟ್ರು. ಈ ಹುಡುಗನ್ನ ಬಾವಿಗೆ ಹಾಕಿದ್ರು. ಆಮೇಲೆ ಬಾವಿಗೆ ಹಾಕಿದ್ರು ಪ್ರಯೋಜನ ಇಲ್ಲ, ಇನ್ನೊಬ್ರಿಗೆ ಮಾರಮ್ಮ ಅಂತೇಳಿ ಏನ್ ಮಾಡಿದ್ರು? ಬಾವಿಯಿಂದ ಎತ್ತಿ ಏನ್ ಮಾಡಿದ್ರು? ಇಷ್ಮಾಯೇಲರಿಗೆ 20 ನಾಣ್ಯಗಳಿಗೆ ಏನ್ ಮಾಡಿದ್ರು? ಮಾರಿದ್ರು ಪ್ರಿಯರೇ. ಹಲ್ಲೆಲೂಯಾ. ಮಾರಿದಾಗ ಕನಸು ಕಾಣ್ತಾ ಇದ್ದ ಯಾರು? ಯೋಸೇಫ. ದೇವರು ನನ್ನ ಜೀವಿತದಲ್ಲಿ ಇಷ್ಟು ಕಾರ್ಯಗಳನ್ನು ಮಾಡ್ತಾನೆ. ಯಾಕಂದ್ರ ತಂದೆ ಭಕ್ತಿವಂತ ಯಾಕೋಬನನ್ನು ನೋಡಿ 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 ಚಿಕ್ಕ ಮಗ ಯಾವಾಗಲೂ ತಂದೆ ಹತ್ರ ಇರ್ತಾ ಇದ್ದ, ಭಕ್ತಿಯನ್ನು ಬೆಳೆಸಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಪ್ಪನು ಹೇಳಿದ ರೀತಿಯಲ್ಲೇ ನಡೀತಾ ಇದ್ದ. ತಂದೆಯಾದ ದೇವರನ್ನ ಆರಾಧನೆ ಮಾಡ್ತಾ ಇದ್ದ. ಸೃಷ್ಟಿಕರ್ತನಾದ ದೇವರ ಜೊತೆಯಲ್ಲಿ ಪಳಗುತ್ತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಏನಾಯ್ತಂದ್ರೆ, ದೇವರು ಒಳ್ಳೆ ಆಶೀರ್ವಾದಗಳು ನನಗೋಸ್ಕರವಾಗಿ ಇಟ್ಟಿದ್ದಾನೆ. ನನ್ನ ಮುತ್ತಾತನಾಗಿರ್ತಕ್ಕಂಥ ಅಬ್ರಹಾಮನನ್ನ ದೇವರು ಕರೆದ, ಬಹು ಶ್ರೀಮಂತನಾಗಿಸಿದ. ನನ್ನ ತಾತನಾಗಿರ್ತಕ್ಕಂಥ ಈಸಾಕನನ್ನು, ನನ್ನ ತಂದೆಯಾಗಿರ್ತಕ್ಕಂಥ ಯಾಕೋಬನನ್ನು ಕೂಡ ದೇವರು ಕರೆದ, ಶ್ರೀಮಂತನಾಗಿಸಿದ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಅಂದುಕೊಳ್ತಾ ಇದ್ದಾನೆ. ನನಗೂ ಕೂಡ ಅಂತ ಆಶೀರ್ವಾದವನ್ನು ಕೊಡ್ತಾನೆ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಅಣ್ಣಂದ್ರೆ ಏನ್ ಮಾಡ್ತಾ ಇದ್ದಾರೆ? ಅವನನ್ನ ಇನ್ನೊಂದು ದೇಶಕ್ಕೆ ಮಾರಿದ್ರು. ಎಷ್ಟು ಸಲುವಾಗಿ? 20 ರೂಪಾಯಿಗಳ ಸಲುವಾಗಿ. ಎಷ್ಟು ಸಲುವಾಗಿ ಪ್ರಿಯರೇ? 20 ರೂಪಾಯಿ ಸಲುವಾಗಿ. ಇವನು ಅನ್ಕೊಂಡಿರ್ಬೋದು ಆವತ್ತಿನ ದಿನಗಳಲ್ಲಿ ಯೋಸೇಫ್ ಏನಂತೇಳಿ, ಅಯ್ಯೋ ದೇವ್ರೇ ಎಲ್ಲರೂ ಬಿಡ್ತಾರಂತ ಹೇಳಿದ್ದಪ್ಪ, ಅವ್ರು ನನ್ನ ಏನ್ ಮಾಡಿದ್ರು? ಹಣಕ್ಕ ಮಾರಿಬಿಟ್ರು. ಭಯಂಕರವಾಗಿರ್ತಕ್ಕಂಥ ಶ್ರಮೆ ಯಾರಿಗೆ? ಯೋಸೇಫನಿಗೆ. ಆ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಪ್ರಿಯರೇ, ಸುಮಾರು ಯೋಸೇಫನು ಆ ಒಂದು ಐಗುಪ್ತ ದೇಶಕ್ಕೆ ಹೋದಾಗ 44 ಎನ್ನುವಂತ ಮನೆಯಲ್ಲಿ ಇರಬೇಕಾದ್ರೆ ಯಾವಾಗ ಯೋಸೇಫನು ಕಾಲಿಟ್ನು, ಆ ಮನೆ ಏನಾಗೋದಕ್ಕೆ ಪ್ರಾರಂಭವಾಯಿತು? ಅಭಿವೃದ್ಧಿ ಆಗೋದಕ್ಕೆ ಪ್ರಾರಂಭವಾಯಿತು. ಆ ಮನೆ ಏನಾಗೋದಕ್ಕೆ ಪ್ರಾರಂಭವಾಯಿತು? ಅಭಿವೃದ್ಧಿ ಆಗೋದಕ್ಕೆ ಪ್ರಾರಂಭವಾಯಿತು. ಎಲ್ಲಿವರೆಗೆ ಬರೇ ಸೋಲು ಎನ್ನುವಂಥದ್ದಿತ್ತು, ಆದ್ರೆ ಆಮೇಲೆ ಏನು ಅಂತ ಬರ್ತಾ ಇದೆ? 30 ಚೀಲ ಆಗಿರುವಂಥದ್ದು ಎಷ್ಟು ಚೀಲ ಆಗ್ತಾ ಇದೆ ಇವಾಗ? ಒಳ್ಳೆ ರೀತಿಯಲ್ಲಿ ಫಸಲು ಎಷ್ಟು ಬರಬೇಕು ಅಷ್ಟು ಚೀಲಗಳು ಆಗ್ತಾ ಇದೆ. ಬರಗಾಲ ಇಲ್ಲ, ಒಳ್ಳೆ ಸಮೃದ್ಧಿ ಬಂದ್ಬಿಡ್ತು 44 ಎನ್ನುವಂತ ವ್ಯಕ್ತಿಯ ಜೀವಿತದಲ್ಲಿ. ಯಾಕಂದ್ರೆ ಯೇಸುವಿನ ಮಗನಾಗಿರ್ತಕ್ಕಂಥ ಯೋಸೇಫನ್ ಏನ್ ಮಾಡಿದಾನಲ್ಲಿ? ಆ ಮನೆಯಲ್ಲಿ ಕಾಲಿಟ್ಟಿದ್ದಾನೆ. ಹಲ್ಲೆಲೂಯಾ. ಉನ್ನತವಾದಂತ ಜಾಬ್ಗೆ ಆತನನ್ನು ನೇಮಕ ಮಾಡಿದ. ಮನೆಯ ಮೇಲೆಲ್ಲ ಅಧಿಕಾರಿಯನ್ನಾಗಿ ಆ ವ್ಯಕ್ತಿಯನ್ನ ನೇಮಿಸಿದ ಪ್ರೇರೆ. ಒಳ್ಳೆ ರೀತಿಯಲ್ಲಿ ಭಯಭಕ್ತಿಯುಳ್ಳವನಾಗಿ ಯಾರಿದ್ರು? ಯೋಸೇಫನಿದ್ದ ಪ್ರೇರೆ. ಅವಾಗ ಏನಾಯ್ತು ಅಂದ್ರೆ, ಆತನ ಹೆಂಡತಿ 44ನೇ ಹೆಂಡತಿ ತಪ್ಪಾದ ರೀತಿಯಲ್ಲಿ ಈ ವ್ಯಕ್ತಿಯನ್ನು ಏನ್ ಮಾಡ್ತಾಳೆ? ಜೈಲಿಗೆ ಹಾಕ್ಸ್ತಾಳೆ ಪ್ರೇರೆ. ಜೈಲಿಗೆ ಹೋದ. ಮೊದ್ಲು ಎಲ್ಲಿಗೆ ಹೋದ? ಮಾರಲ್ಪಟ್ಟ. ಮನೆಯಲ್ಲಿರಬೇಕಾದವನು ಎಲ್ಲಿಗೆ ಹೋದ? ಮಾರಲ್ಪಟ್ಟ ಐಗುಪ್ತ ದೇಶಕ್ಕೆ ಹೋದ. ಐಗುಪ್ತ ದೇಶದಲ್ಲಿ ಒಂದು ಮನೆಯಲ್ಲಿರಬೇಕಾದವನು ಈಗ ಎಲ್ಲಿಗೆ ಹೋದ? ಸೆರೆಮನೆಗೆ ಹೋದ. ಸೆರೆಮನೆಯಲ್ಲಿ ಭಯಂಕರವಾಗಿರ್ತಕ್ಕಂಥ ಟಾರ್ಚರ್. ನಾನು ಒಂದ್ಸರಿ ಜೈಲಿಗೆ ಹೋಗಿದ್ದು ಹೇಳಿ ನೆನಪಾಯ್ತಾ? ಹಲ್ಲೆಲೂಯಾ. ಮತ್ತೆ ಹೇಳೋದು ಬೇಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಗುಲ್ಬರ್ಗದಲ್ಲಿದ್ದಾರೆ. ಹಲ್ಲೆಲೂಯಾ. ಒಂದು ಟಿಕೆಟ್ ಸಲುವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓಕೆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಾನು ಜೈಲು ಒಳಗಡೆ ಹೋದಾಗ ಅಲ್ಲಿ ಭಯಂಕರವಾದ ಕತ್ತು, ಬೆಳಕಿಲ್ಲ, ಚುಕ್ಕಾಡಿ, ಬ್ಯಾಡ್ ಸ್ಮೆಲ್.
ಇವತ್ತು ಮಾಡರ್ನ್ ಡೇಸ್ ಅಲ್ಲಿ ಜೈಲ್ಗಳು ಹಿಂಗದವಂದ್ರ ಅವಾಗಿನ ದಿನಗಳಲ್ಲಿ ಹೆಂಗ ಕೆಳಗಡೆ ಭೂಮಿಯನ್ನು ಅಗಿತಾ ಇದ್ರು. ಅಗದು ಏನ್ ಮಾಡ್ತಾ ಇದ್ರು, ಅದ್ರ ಮೇಲೆ ಕಟ್ಟಿಗೆಗಳು ಉಪಾದಿಯಲ್ಲಿ ಇಟ್ಟು ಭಯಂಕರವಾದಂತ ರೀತಿಯಲ್ಲಿ ಯಾರು ಕೂಡ ಹೊರಗಡೆ ಹೋಗ್ಲಾರ್ದ ಹಾಗೆ ಅವ್ರನ್ನ ಏನ್ ಮಾಡ್ತಾ ಇದ್ರು, ಬಂದಿಖಾನೆಯಲ್ಲಿ ಇರಿಸ್ತಾ ಇದ್ರು. ಸ್ನಾನ ಮಾಡಿಸ್ತಾ ಇದ್ದಿಲ್ಲ. ಭಯಂಕರ ದುರ್ನಾತ, ಇಲಿಗಳು, ಹೆಗ್ಗಣಗಳು ಎಲ್ಲ ಇರ್ತಾ ಇದ್ವು. ಎಲ್ಲ ಟಾರ್ಚರ್. ಅಷ್ಟು ಟಾರ್ಚರ್ ಅನ್ನ ಏನ್ ಮಾಡಿದ ಯೋಸೇಫನು ಭರಿಸಿಕೊಂಡ ಪ್ರಿಯರ. ಆದ್ರೆ ದೇವರನ್ನ ಮಾತ್ರ ಬಿಡ್ಲಿಲ್ಲ. ದೇವರ ಪ್ರಾರ್ಥನೆ ಮಾಡುವಂತದನ್ನ ಮಾತ್ರ ತಪ್ಪಿಸ್ಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅವಾಗ ಯೋಸೇಫನು ಅಂದುಕೊಂಡಿರ್ಬೋದು, ಅಯ್ಯೋ ದೇವ್ರೇ, ನೀನೇನೋ ನನಗೆ ಉನ್ನತವಾದ ಆಶೀರ್ವಾದಗಳನ್ನು ಕೊಡ್ತೀನಿ ಅಂತೇಳಿ ಹೇಳಿದೆ. ಆದ್ರೆ ನನ್ನ ಜೀವಿತ ಏನಪ್ಪ ಹಿಂಗ ಬರ್ಬಾದ್ ಆಗೋಯ್ತು. ಮಾಡಲಾರ್ದ ತಪ್ಪಿಗೆ ಅನ್ಯಾಯವಾಗಿ ನಾನು ಏನ್ ಮಾಡಿದ್ದೀನಿ, ಒಂದು ಸಂದರ್ಭದಲ್ಲಿ ಜೈಲಿಗೆ ಬಂದಿದ್ದೀನಿ ಅಂತೇಳಿ. ಅವಾಗ ಅಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಕನಸು ಬೀಳುತ್ತೆ. ಆ ಕನಸಿನ ಅರ್ಥವನ್ನ ಯೋಸೇಫನು ಕರೆಕ್ಟ್ ಆಗಿ ಏನ್ ಮಾಡ್ತಾನೆ ಪ್ರಿಯರೇ, ಹೇಳ್ತಾನೆ. ಹೇಳಿದಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ಮಕ್ಕಳೇ. ಯೋಸೇಫನು ಹೇಳಿದಾಗ ಆ ವ್ಯಕ್ತಿ ಏನ್ ಮಾಡಿದಂದ್ರೆ, ಯೋಸೇಫನು ಕನಸನ್ನ ಹೊಂದಿಕೊಂಡಿರ್ತಕ್ಕಂಥ ವ್ಯಕ್ತಿ ಯೋಸೇಫನನ್ನು ಏನ್ ಮಾಡ್ಬಿಟ್ಟ, ಕೆಲವು ವರ್ಷಗಳವರೆಗೆ ಮರೆತು ಬಿಟ್ಟ. ಜನರು ನೋಡ್ರಿ, ಉಪಕಾರ ಮಾಡಿದವ್ರನ್ನ ಏನ್ ಮಾಡ್ತಾರೆ, ಮರೆತು ಬಿಡುತ್ತಾರೆ. ಅದ್ರ